ಬಸವಲಿಂಗಾಯ ನಮಃ. ಮಹಾಗುರು ಬಸವ ತಂದೆಯ ಮಹಾಪಾದಗಳಲ್ಲಿ ವಂದನೆಗಳನ್ನು ಸಮರ್ಪಿಸಿ, ಬಸವ ಸಮಕಾಲೀನ ಹಾಗೂ ಪರಂಪರೆಯ ಅಸಂಖ್ಯಾತ ಶರಣರನ್ನು ನಮಿಸುತ್ತಾ, ಮಾನವೀಯ ಮೌಲ್ಯಗಳನ್ನು ಜಗತ್ತಿಗೆ ಕೊಟ್ಟಿರುವಂಥ ಎಲ್ಲ ಮಹಾತ್ಮರನ್ನು ಸ್ಮರಿಸಿಕೊಂಡು, ಇವತ್ತು ವಚನ ಟಿ ವಿಯಲ್ಲಿ ಒಂದು ಮಹತ್ವಪೂರ್ಣವಾದಂಥ ಒಂದು ವಿಷಯ ಕುರಿತು ಒಂದು ಚಿಂತನೆ ಮಾಡಬೇಕು ಅಂತ ನಮ್ಮ ನಾಡಿನ ಜನತೆ ಒಂದು ಅಪೇಕ್ಷೆಯಾಗಿದೆ. ಮುಖ್ಯವಾಗಿ ಬಸವ ಭಕ್ತರ ಒಂದು ಅಪೇಕ್ಷೆಯಾಗಿದೆ. ಅದಕ್ಕಾಗಿ ನಮ್ಮ ಬಸವ ಭಕ್ತರು ಅಥವಾ ಸತ್ಯವನ್ನು ತಿಳ್ಕೊಳ್ತಕ್ಕಂಥವ್ರು ಎಲ್ಲರೂ ಕೂಡ ಇದರಲ್ಲಿ ನೋಡ್ತಕ್ಕಂಥ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ನಾನು ಶರಣಗಳನ್ನು ಸಮರ್ಪಿಸ್ತೀನಿ. ಇತ್ತೀಚೆಗೆ ನಮ್ಮ 12ನೇ ಶತಮಾನದ ಬಸವಾದಿ ಶರಣರ ಮೇಲೆ ಸಾಕಷ್ಟು ಒಂದು ಸುಳ್ಳು ಹೇಳಿಕೆಗಳು ಬಹಳ ಬರ್ತದವೆ. ಇತ್ತೀಚೆಗಷ್ಟೇ ಅಲ್ಲ, ಸುಮಾರು 300-400 ವರ್ಷದಿಂದನೂ ಕೂಡ ಹೀಗೆ ಮೇಲಿಂದ ಮೇಲೆ ಬರ್ತಾ ಇದಾವೆ. ಅದ್ರಾಗ ಇತ್ತೀಚೆಗೆ ಕಳೆದ ಈ ವಾರದೊಳಗೆ ನಮ್ಮಲ್ಲಿ ಭಾಳ ಒಬ್ಬ ಬುದ್ಧಿವಂತ ಮತ್ತು ಜ್ಞಾನವಂತಳಾಗಿರುವಂಥ, ಭಾಳಷ್ಟು ಅಧ್ಯಯನ ಮಾಡಿರುವಂಥ ವೀಣಾ ಬನ್ನಂಜೆ ಅನ್ನುವಂಥ ಒಬ್ಬ ಸಾಹಿತಿ ಅಥವಾ ಒಬ್ಬ ಆಧ್ಯಾತ್ಮಜೀವಿ ಏನಾರ ಕರಿಬಹುದು. ಅಂಥವರು ಒಂದು ಹೇಳಿಕೆ ಆಡ್ತಾನೆ ಒಂದು ಹೇಳಿಕೆ ಕೊಟ್ಟಿದ್ದರು. ಅದ್ರ ಬಗ್ಗೆ ಸಾಕಷ್ಟು ಜನರಿಗೆ ಒಂದಿಷ್ಟು ಬೇಸರ ಆಗಿದೆ. ಮುಖ್ಯವಾಗಿ ಬಸವಾದಿ ಶರಣರ ಅನುಯಾಯಿಗಳಿಗೆ, ನಮ್ಮನ್ನು ಹಿಡ್ಕೊಂಡೇ ಒಂದು ಬೇಜಾರಾಗಿದೆ. ಏನು ಅಂದರೆ, ಅವರು ವಚನಗಳು ಭಾಳಷ್ಟು ಅಧ್ಯಯನ ಮಾಡೀನಿ ಅಂತ ಹೇಳ್ತಾರೆ. ಬಸವಾದಿ ಶರಣರ ಬಗ್ಗೆ, ಅಕ್ಕಮಹಾದಿ ಬಗ್ಗೆ ಹೇಳ್ತಕ್ಕಂಥದ್ದು, ತಿಳ್ಕೊಳ್ತಕ್ಕಂಥದ್ದು ಏನೇ ಮಾಡಿದರೂ ಕೂಡ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವಂಥ ಕೆಲಸ ಭಾಳ ಮುಖ್ಯವಾಗಿ ಪ್ರಾಮಾಣಿಕವಾಗಿ ಮಾಡಬೇಕಾಗ್ತದೆ. ನಾನು ತಿಳಿದೀನಿ ಅಂಥೇಳಿ ನಾವು ಅಂದಿದ್ದೇ ಸತ್ಯ ಅನ್ನುವಂಥ ವಿಚಾರಕ್ಕೆ ಯಾರೂ ಬರಬಾರ್ದು ಅಂತ ನಾನು ಮೊದಲೇ ಕೇಳ್ಕೊತೀನಿ. ಕಲ್ಯಾಣದಲ್ಲಿ ಅನುಭವ ಮಂಟಪ ಅನ್ನುವಂಥ ಒಂದು ಸ್ಟ್ರಕ್ಚರ್ ಇದ್ದಿಲ್ಲ, ಅದು ಕಟ್ಟಡ ಇದ್ದಿಲ್ಲ ಅಂತ ಅವರೊಂದು ಅಭಿಪ್ರಾಯ ಪಡ್ತಾರೆ. ಇದ್ರ ಬಗ್ಗೆ ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಇವತ್ತು ನಿಮ್ಮ ಎದುರು ಬಂದೀನಿ. ಅನುಭವ ಮಂಟಪ ಇದ್ದಿಲ್ಲ, ಅದೆಲ್ಲ 15ನೇ ಶತಮಾನದ ನಂತರ, ಈ ಶೂನ್ಯ ಸಂಪಾದನೆಕಾರ ನಂತರ ಅದೊಂದು ರೂಪಶಾರೆ, ಕಾಲ್ಪನಿಕ ರೂಪಶಾರೆ ಅನ್ನುವಂಥ ಮಾತು ಬಂದಿದೆ ಅಂತ ಒಂದಿಷ್ಟು ಪ್ರಸಾರ ಆಗಿದೆ. ನಾನು ಅವ್ರ ಭಾಷಣವನ್ನು ಕೇಳಿದ್ದೀನಿ. ಮತ್ತು ಇದೇ ಮೊದಲೇನಲ್ಲ, ಈ ಅನುಭವ ಮಂಟಪಕ್ಕಿಂತ ಇವರೇನು ಹೇಳ್ತಾರೆ ಬಸವಣ್ಣವ್ರ ಕಾಲಕ್ಕೆ, ಇದಕ್ಕಿಂತ ಮೊದಲು ಸಾಕಷ್ಟು ಚಿಂತನೆ ಆಗ್ಯಾವಂತ್ರಿ. ಅನುಭವ ಮಂಟಪದಂಗೆ ಭಾಳ ಆಗ್ಯಾವಂತ. ಯಾವುದು ಜನಕರಾಜನ ಆಸ್ಥಾನದಲ್ಲಿ, ಅಕ್ಬರ್ನ ಆಸ್ಥಾನದಲ್ಲಿ, ಹೀಗೆ ಕೆಲವರು ಹೇಳ್ತಾರೆ. ಅದು ಇದಕ್ಕೂ ಏನು ವ್ಯತ್ಯಾಸ ಅನ್ನೋ ಮಾತನ್ನು ನಾನು ತಮ್ಮ ಮುಂದಿರ್ತೀನಿ. ಮೊದಲನೇದಾಗಿ ಅನುಭವ ಮಂಟಪ 12ನೇ ಶತಮಾನದಲ್ಲಿ ಇತ್ತು. ನಾಡಿನ ಸಾಕಷ್ಟು ಜನ ಅನುಭಾವಿಗಳು ಒಂದು ಕಡೆ ಕೂಡಿದ್ರು. ಬಂದು ಮಹಾಗುರು ಬಸವೇಶ್ವರರು ಜಗತ್ತಿಗೆ ಬಂದು ಈ ಮಾನವ ಕುಲಕೋಟಿಯಲ್ಲಿ ಜಾತಿ ಆಧಾರಿತ, ಧರ್ಮ ಆಧಾರಿತ, ವರ್ಣಾಶ್ರಮ ಆಧಾರಿತವಾದಂಥ ಅನೇಕ ತಾರತಮ್ಯಗಳು, ಮೇಲು ಕೀಳುಗಳು ಬೇರೂರು ಬಿಟ್ಟಿದ್ದು, ಅದನ್ನು ಹೋಗಲಾಡಿಸ್ಬೇಕು ಅನ್ನೋದು ಮೊದಲನೇ ಗುರಿ. ಇವೆಲ್ಲಕ್ಕೂ ಕಾರಣ ಆಗಿರ್ತಕ್ಕಂಥದ್ದು ಏನು ಅಂದರೆ ಮಾನವ ತಾರತಮ್ಯಗೆ, ಮಾನವ ಪ್ರತ್ಯೇಕತೆಗೆ. ಅಂದರೆ ಈ ಜಾತಿಯವ ಇವನು, ಆ ಜಾತಿಯವ ಅವನು, ಇವನು ಬ್ರಾಹ್ಮಣ, ಇವು ಕ್ಷೇತ್ರೀಯ, ಇವನು ವೈಶ್ಯ, ಇವನು ಶೂದ್ರ, ಇವನಿಗೆ ಈ ಹಕ್ಕಿರೋದಿಲ್ಲ, ಅವ್ರಿಗೆ ಆ ಹಕ್ಕಿರೋದಿಲ್ಲ ಅಂತ ವರ್ಣಾಶ್ರಮ ಪದ್ಧತಿ ಎಲ್ಲರಿಗೂ ಗೊತ್ತಿದೆ. ಅದು ಅಲ್ಲದೆ ಮತ್ತೆ 18 ಕುಲಗಳು, 101 ಕುಲಗಳು ಮಾಡಿ ಮನುಷ್ಯರಂತ ಕಾಣಲಾರ್ದಂಗೆ ಕೆಲವರಿಗೆ ಬದುಕಿನ ಹಕ್ಕನ್ನು ಕಸ್ಕೊಂಡಾರ. ಶೈಕ್ಷಣಿಕ ಹಕ್ಕು, ಸಾಮಾಜಿಕ ಹಕ್ಕು, ಸಮಾನತೆಯ ಹಕ್ಕು, ಅಷ್ಟೇ ಅಲ್ಲದೇ ಆರ್ಥಿಕ ಸಂಪಾದನೆ ಮಾಡ್ತಕ್ಕಂಥ ಹಕ್ಕು ಕೂಡ ಕಸ್ಕೊಂಡು ಬಿಟ್ಟಿದ್ರು. ಕೆಲವು ಸಮಾಜದವರಿಗೆ ಬದುಕಕ್ಕೂ ಹಕ್ಕಿದ್ದಿಲ್ಲ ಅನ್ನುವಂಥ ರೀತಿಯಲ್ಲಿದೆ. ತನ್ನ ಸ್ವಂತ ಭೂಮಿ ಇರಬಾರ್ದು ಅನ್ನುವಂಥ ಮಟ್ಟಕ್ಕಿತ್ತು. ಅಂದ್ರೆ ಜಾತಿ ಆಧಾರಿತವಾದಂಥ ತಾರತಮ್ಯ ನೀತಿ ಇದು. ಜಾತಿ ಆಧಾರಿತ ಅಸಮಾನತೆಯನ್ನು ಸೃಷ್ಟಿಸಿಕೊಂಡು ಇವರಿಗೆ ಈ ಸಮಾನತೆ ಇರೋದಿಲ್ಲ ಇವರಿಗೆ ಅಂಥೇಳಿ ಬಹಿಷ್ಕೃತ ಅಂತ ಒಂದು ವ್ಯವಸ್ಥೆ ಇತ್ತು. ಅದಕ್ಕೆ ಮಹಾಗುರು ಬಸವೇಶ್ವರರು 12ನೇ ಶತಮಾನದಲ್ಲಿ ಬಂದ ನಂತರ ಒಂದು ಹೊಸ ವ್ಯವಸ್ಥೆಯನ್ನು ರಚನೆ ಮಾಡಿದರು. ಮಹಾಗುರು ಬಸವೇಶ್ವರ ಅಂದರೆ ಸಾಮಾನ್ಯರಲ್ಲ. ಇನ್ನು ನಮ್ಮ ನಾಡು, ನಮ್ಮ ದೇಶ, ಈ ಜಗತ್ತು ಬಸವಣ್ಣವ್ರನ್ನ ತಿಳ್ಕೊಂಡಿದ್ದು ಒಂದು ಪೈಸಾದಷ್ಟು ಇಲ್ಲ. ಬಸವಣ್ಣವ್ರು ಭಾಳ ದೊಡ್ಡ ಮಹಾಪುರುಷರು ಅನ್ನೋದಕ್ಕಿಂತ ದೈವಿ ಸ್ವರೂಪರವರು. ಆಗ ನಾವಿನ್ನೂ ಬಸವಣ್ಣವ್ರನ್ನ ನಮ್ಮ ಜನ ಇದ್ದಂಗೆ ತಿಳ್ಕೊಳ್ಳೋಕೆ ಸ್ವಲ್ಪ ಕಡಿಮೆ ಆಗಿದೆ. ಸ್ವಲ್ಪ ಇತ್ತೀಚೆಗೆ ಒಂದಷ್ಟು ಒಳ್ಳೆ ಒಂದು ಬೆಳವಣಿಗೆ ಆಗ್ತಾಯಿದೆ. ಬಸವಣ್ಣವ್ರು ಅಂದರೆ ಏನು, ಮಾನವರಲ್ಲಿ ಭೇದ ಮಾಡಿಲ್ಲ, ಅವರೆಲ್ಲರನ್ನು ಒಂದಂತ ತಿಳಿದಿದ್ದರು. ಅವರು ಮೊದಲನೇ ಪಾರ್ಲಿಮೆಂಟ್ ತಯಾರು ಮಾಡಿದ್ರು. ಎಲ್ಲ ಸಮುದಾಯದವರು ನನ್ನಂತ ತಿಳ್ಕೊಂಡಿದ್ರು. ಕಾಯಕವೇ ಕೈಲಾಸ ಅಂತ ದುಡಿಮೆಗೆ ಹಚ್ಚಿ ಆ ದುಡಿದ ಪದಾರ್ಥದಿಂದ ಬಂದವರಿಗೆ, ಇಲ್ಲದವರಿಗೆ, ಹಸಿದವರಿಗೆ ಅಥವಾ ಅಧ್ಯಾತ್ಮ ಜೀವಿಗಳಿಗೆ ದಾಸೋಹ ರೂಪದಿಂದ ಸವಿಸ್ತಿದ್ರು. ಹೀಗೆ ಅನೇಕ ರೀತಿಯಿಂದ ಪರಿಚಯ ಆಗಿದೆ ಈಗ. ಅದಕ್ಕಾಗಿ ಇತ್ತೀಚೆಗೆ ಬಸವಣ್ಣವರು ಕರ್ನಾಟಕ ಮೀರಿ
ಪೂರ್ತಿ ಪಾರ್ಲಿಮೆಂಟ್ ಮುಂದೆ ಅವ್ರ ಮೂರ್ತಿ ಕೂತಿದೆ. ಅದಲ್ಲದೆ ನಮ್ಮ ಸಾಗರದಾಚೆ ಹೋಗಿ ಲಂಡನ್ನಲ್ಲಿ ಬಸವೇಶ್ವರರ ಮೂರ್ತಿಯನ್ನು ಲಂಡನ್ ಪಾರ್ಲಿಮೆಂಟ್ ಮುಂದೆ ಕೂತಾರೆ, ಥೇಮ್ಸ್ ನದಿ ದಂಡೆ ಮೇಲೆ. ಈ ಮಟ್ಟಕ್ಕೆ ಅವರು ಬೆಳೆದಾರ. ಆದರೂ ಇನ್ನೂ ಎಷ್ಟದಷ್ಟು ಇನ್ನೂ ನಮ್ಮ ಜನ ತಿಳ್ಕೊಂಡಿಲ್ಲ ಅಂತೆ ಇಂಥ ಬೆಳವಣಿಗೆಗಳು ಆಗ್ತವೆ. ಮುಖ್ಯವಾಗಿ ಅನುಭವ ಮಂಟಪ ಇದ್ದಿಲ್ಲ ಅನ್ನುವಂಥ ಒಂದು ಮಾತೇನಿದೆಯಲ್ಲ, ಇದು ಶುದ್ಧ ಸುಳ್ಳು. 12ನೇ ಶತಮಾನದ ಶರಣರು ಮಹಾಗುರು ಬಸವೇಶ್ವರರು ಸ್ಥಾಪಿಸಿರುವಂಥ ಅನುಭವ ಮಂಟಪ ಕಟ್ಟಡ ಸಹಿತ ಇತ್ತು. ಆದರೆ ಅದು ಹೇಗಿತ್ತು ಅಂದರೆ, ಬಸವಣ್ಣವರು ಕಟ್ಟಿದ್ದು ಮರ್ತ್ಯಲೋಕದಲ್ಲಿ ಮಹಾಮನೆ. ಇದು ನಾವು ಮೊದಲು ತಿಳ್ಕೊಬೇಕು. ಭಾಳ ಮಂದಿ ಅನುಭವ ಮಂಟಪ ಕಟ್ಟ್ಯಾರಂತಲ್ಲ. ಅನುಭವ ಮಂಟಪಕ್ಕಿಂತ ಹೆಚ್ಚಿನ ವ್ಯವಸ್ಥೆ ಇದ್ದಿದ್ದು ಯಾವುದು? ಮಹಾಮನೆ. ಮಹಾಮನೆ ಅಂದರೆ ಏನು? ಇಡೀ ಎಲ್ಲ ವ್ಯವಸ್ಥೆಯನ್ನು ಅದರೊಳಗೆ ಅಡಕವಾಗಿರ್ತಕ್ಕಂಥದ್ದು ಅನುಭವ ಮಂಟಪನ ಒಳಗೊಂಡು. ಅದಕ್ಕೆ ಮಹಾಮನೆ ಅಂತಾರೆ. ನೋಡಿ, ಅಲ್ಲಂ ಪ್ರಭುದರು ಹೇಳ್ತಾರೆ, ಈ ಮರ್ತ್ಯಲೋಕ ಅನ್ನೋದೇ ಒಂದು ಮನೆ. ಮಾನವರೆಲ್ಲ ಒಂದು, ಮನುಷ್ಯರು ಎಲ್ಲರಲ್ಲಿ ಇರುವಂಥ ಜೀವ ಒಂದೇ ಇದೆ. ನಾವೆಲ್ಲ ಅಣ್ಣ ತಮ್ಮರಂಗಿರಬೇಕು. ಯಾವ ಒಂದು ದೈವಿ ಶಕ್ತಿ ಇದೆಯೋ ಅದಕ್ಕೆ ದೇವರು, ಪರಮಾತ್ಮ, ಪರವಸ್ತು ಏನಾರ ಕರ್ಕೊಳ್ಳಿ, ಅದು ರೂಪ ಇಲ್ಲ, ರಂಗಿಲ್ಲ. ಅದಕ್ಕೆ ದೇವರಿಗೆ ರೂಪ ಇರೋದಿಲ್ಲ. ರೂಪ ಇದ್ದು ದೇವರಲ್ಲ. ಆ ದೇವನಂಗೂ ಅದು ಉತ್ತಮ ಅಂತ ಮಹಾತ್ಮ ಆಗಿರ್ಬೋದೇ ಹೊರತು ದೇವರು ರೂಪ ಉಳ್ಳವ ಆಗಲ್ಲ. ಅದಕ್ಕೋಸ್ಕರವಾಗಿ 12ನೇ ಶತಮಾನದಲ್ಲಿ ಮಹಾಗುರು ಬಸವಣ್ಣವರು ಏನು ಮಾಡಿದ್ರು, ಮನುಷ್ಯನ ಒಂದು ಸಮಾನತೆ ತರಬೇಕಂಥೇಳಿ ಅವರು ಎಲ್ಲ ಮಾನವರಿಗೆ ಸರಿ ಸಮಾನವಂತ ಒಂದು ಹಕ್ಕು ಕೊಟ್ಟರು. ಅದಕ್ಕೆ ಅನುಭವ ಮಂಟಪ ಅಂತ ನಿರ್ಮಾಣ ಮಾಡಿ, ವಿಶ್ವವೇ ಒಂದು ಕುಟುಂಬ, ವಿಶ್ವವೇ ಒಂದು ಮಹಾಮನೆ. ಮಹಾಮಂದಿರೇನು? ಇಡೀ ಬ್ರಹ್ಮಾಂಡ, ಈ ವಿಶ್ವ ಒಂದು ಮನೆ. ಇಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಲ್ಲರೂ ಒಂದೇ ಮೂಲದಿಂದ ಬಂದವರು, ಯಾರೇ ಇರಲಿ ಅವರು. ನಾನು ಯಾವುದೇ ಧರ್ಮ, ಜಾತಿ, ಸಮಾಜ ಅಂತ ನಾವು ವಿಂಗಡಣೆ ಮಾಡೋದಿಲ್ಲ ನಾನು. ಯಾಕೆ? ನಾನು ಪಕ್ಕ ಬಸವಣ್ಣವ್ರು ಇರೋದರಿಂದ, ಅರ್ಧಂಬರ್ಧ ಬಸವಣ್ಣ ಭಕ್ತಿ ಇದ್ದವರು ಬೇರೆ ಬೇರೆ ರೂಪ ಏನೇನು ಹೇಳ್ಕೊತಾರೆ. ನಾನು ಪಕ್ಕ ಇರೋದರಿಂದ ನಾನು ಹೇಳೋದೇನು ಅಂದರೆ, ಬಸವಣ್ಣವ್ರಲ್ಲಿ ಯಾವ ಥರದ ಮಾನವ ಭೇದಗಳು ಇರಲಿಲ್ಲ. ನಾವೆಲ್ಲ ಒಂದೇ ಮೂಲದವ್ರು ಬಂದಿರೋದ್ರಿಂದ ನಾವೆಲ್ಲ ಒಂದು, ಮಾನವರು ಒಂದು, ನಾವು ಕೂಡಿ ಬದುಕಬೇಕನ್ನೋದೇ ಮಹಾಮನೆಯ ಒಂದು ಕಲ್ಪನೆ. ಈ ಮಹಾಮನೆ ಅಂದರೆ ವಿಶ್ವ ಕುಟುಂಬ ಕೇಂದ್ರ. ಅದು ಈ ಮಹಾಮನೆಯಲ್ಲಿ ಆ ಸಾಮರಸ್ಯ ಮತ್ತು ಮಾನವ ಏಕತಾ, ಕಾಯಕ ಸಿದ್ಧಾಂತ, ಯೋಗ, ಜೀವನ ಸಂತೃಪ್ತಿ ಜೀವನ ಗಳಿಸೋದು ಹೇಗೆ, ಆಧ್ಯಾತ್ಮಿಕ ಸಂಪಾದನೆ ಮಾಡೋದು ಹೇಗೆ, ಸತ್ಯ ಸದಾಚಾರವಂತರಾಗೋದು ಹೇಗೆ ಅನ್ನುವಂಥ ಒಂದು ಚಿಂತನೆ ಮಾಡ್ತಕ್ಕಂಥ ವೇದಿಕೆ ಏನಿತ್ತು, ಒಂದು ಒಳಗೆ ಮಹಾಮನೆ ಒಳಗೆ ಒಂದು ಅನುಭವ ಮಂಟಪ ಅಂತ ಇತ್ತು. ಇದು ಸರಿಯಾಗಿ ತಿಳ್ಕೊಳ್ಬೇಕು. ನಮ್ಗೆ ಇನ್ನೂ ಈ ಜನರಿಗೆ ಕಲ್ಪನೆ ಬಂದಿಲ್ಲ. ಇದು ನಾನು ಸುಮಾರು 40-50 ವರ್ಷದಿಂದ ಇದಕ್ಕಾಗಿ ಬಡದಾಡ್ತಾ ಇದ್ದೀನಿ. ಮಹಾಮನೆ ಮುಖ್ಯ. ಅನುಭವ ಮಂಟಪ ಮಹಾಮನೆ ಒಳಗಿರ್ತಕ್ಕಂಥ ಒಂದು ವೇದಿಕೆ, ಒಂದು ಮಂಟಪ. ಅದು ಮಹಾಮನೆ ಒಳಗೆ ಅನುಭವ ಮಂಟಪ ಇತ್ತು. ಇದು ನಮ್ಮ ನಾಡಿನ ಜನತೆ, ನಮ್ಮ ದೇಶದ ಜನತೆ ಅನುಭವ ಮಂಟಪಕ್ಕೆ ಸ್ಪಷ್ಟೀಕರಣ ತಿಳ್ಕೊಳ್ತಕ್ಕಂಥವ್ರು ದಯವಿಟ್ಟು ಈಗ ಮಾತನ್ನು ಗಮನಿಸಿರಿ. ಹೇಳ್ತಾರೆ ಅಲ್ಲಂ ಪ್ರಭುದೇವರು, ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿತನಯ್ಯ ಒಬ್ಬ ಶರಣನ. ಅಂದರೆ ಬಸವಣ್ಣವರು ಕಳಿಸಿದರು ಅಂತ ಪ್ರಭುದೇವರು ಹೇಳ್ತಾರೆ. ಆ ಬಸವಣ್ಣ ಬಂದು ಕಲ್ಯಾಣದಲ್ಲಿ ಮಹಾಮನೆ ಕಟ್ಟಿದರು ಅಂತ ಹೇಳ್ತಾರೆ ಅಲ್ಲಂ ಪ್ರಭುದೇವರು. ಸಿದ್ದರಾಮೇಶ್ವರು ಹಾಗೆ ಹೇಳ್ತಾರೆ, ಸಿರಿಯಾಳ ಮನೆ ಕಟ್ಟಿ ಬೇರೂರಿಗೆ ಒಕ್ಕಲು ಹೋದ, ದಾಸಮಯ್ಯ ಮನೆ ಕಟ್ಟಿ ಕೈಕೂಲಿಕಾರನಾದ ಹೋದ, ಸಿಂಧು ಬಲ್ಲಾಳ ಮನೆಯ ಕಟ್ಟಿ ಕೈಕೂಲಿಕಾರನಾಗಿ ಹೋದ, ಗಂಗೆ ವಾಳಕರು ಮನೆ ಕಟ್ಟಿ ಅವರು ನಿಜವನ್ನರಿಯದೆ ಹೋದರು. ಆದರೆ ನಮ್ಮ ಬಸವಣ್ಣ ಮರ್ತ್ಯಕ್ಕೆ ಬಂದು ಕಲ್ಯಾಣದಲ್ಲಿ ಬಂದು ಮಹಾಮನೆ ಕಟ್ಟಿದರೆ ಹೇಗಿದೆ? ಸ್ಪಷ್ಟವಾದಂಥ ಮಾತು. ಕಲ್ಯಾಣದಲ್ಲಿ ಬಸವಣ್ಣ ಬಂದು ಮಹಾಮನೆ ಕಟ್ಟಿದರೆ ಈ ಮರ್ತ್ಯ ಲೋಕವೆಲ್ಲವೂ ಭಕ್ತಿ ಸಾಮ್ರಾಜ್ಯವಾಯಿತು. ಇದಂಥ ಮಾತ್ರ ಇದು. ಭಕ್ತಿ ಸಾಮ್ರಾಜ್ಯ ಅಂದರೆ ಪ್ರೀತಿಯ ಸಾಮ್ರಾಜ್ಯ ಆಯಿತು. ಯಾರನ್ನಾರು ದ್ವೇಷ ಮಾಡೋಂಗಿಲ್ಲ, ಯಾರನ್ನಾರು ಹೆಚ್ಚು ಕಡಿಮೆ ತಿಳಿಯೋಂಗಿಲ್ಲ. ಒಬ್ಬರು ಸುಖದಲ್ಲಿ ಒಬ್ಬರು ಭಾಗಿಯಾಗ್ತಿದ್ರು. ಇದಕ್ಕೆ ಭಕ್ತಿ ಅಂತಾರೆ. ಭಕ್ತಿ ಅಂದರೆ ದೇವರು ಭಜನೆ ಮಾಡೋದಲ್ಲ, ಪರಸ್ಪರ ಪ್ರತಿಯೊಬ್ಬ ಮನುಷ್ಯ ಒಬ್ಬರನ್ನೊಬ್ಬರು ಪ್ರೀತಿ ಮಾಡುವಂಥದಕ್ಕೆ ಭಕ್ತಿ ಅಂತಾರೆ. ಮರ್ತ್ಯ ಲೋಕವೆಲ್ಲವೂ ಭಕ್ತಿ ಸಾಮ್ರಾಜ್ಯವಾಯಿತು. ಎಂಥ ಅದ್ಭುತವಾದಂಥ ಮಾತು. ಯಾಕಾಯಿತು ಅಂದರೆ ಬಸವಣ್ಣರು ಕಟ್ಟಿದ್ದು ಮಹಾಮನೆ. ಇದು ಒಂದು. ಇನ್ನು ಇಂಥವು ಅನೇಕ ವಚನ ಸಾಲು ಕೊಡ್ತೀನಿ ನಾನು. ಬೇಕಾದಷ್ಟು ಮಹಾಮನೆ ಬಸವಣ್ಣ ಕಟ್ಟಿದ್ರಂತ ಚನ್ನಬಸವಣ್ಣ ಹೇಳ್ತಾರೆ, ಅಕ್ಕ ನಾಗಮ್ಮನವ್ರು ಹೇಳ್ತಾರೆ, ಅವರ ಅಕ್ಕ. ಆಮೇಲೆ ಸ್ವತಃ ಬಸವಣ್ಣರು ಹೇಳ್ತಾರೆ, ಮರ್ತ್ಯದಲ್ಲಿ ಬಂದು ಮಹಾಮನೆ ಕಟ್ಟಿದೆ ಅಂತನ್ನೋ ಮಾತು. ಸತ್ಯ ಶರಣರಿಗೆ ತತ್ವ ಪ್ರತ್ಯನಾಗಿ ಬದುಕಿದೆ ಅಂತಾರೆ. ಕಟ್ಟಿದೇನು ಬಸವಣ್ಣವರು? ಮಹಾಮನೆ. ಪ್ರಭುದೇವರು ಹೇಳಿದ್ರ, ಸಿದ್ದರಾಮೇಶ್ವರು ಹೇಳಿದ್ರ, ಚನ್ನಬಸವಣ್ಣ ಹೇಳಿದ್ರ ಮಹಾಮನೆ ಕಟ್ಟಿದ್ರಂತ, ಅಕ್ಕ ನಾಗಮ್ಮನವ್ರು ಹೇಳಿದ್ರ, ಇನ್ನು ಅನೇಕ ಶರಣರು ಹೇಳ್ತಾರೆ. ಅದರಲ್ಲಿ ಸ್ವತಃ ಬಸವಣ್ಣವ್ರು ಹೇಳ್ತಾರೆ, ಮರ್ತ್ಯದಲ್ಲಿ ಬಂದು ನಾನು ಮಹಾಮನೆ ಕಟ್ಟಿದ್ದೀನಿ. ಮಹಾಮನೆ ಎಲ್ಲರೂ ಒಂದಂತ ಅನ್ನೋದು. ಈ ವೇದಿಕೆ ಕುರಿತು ಚಿಂತನೆ ಮಾಡ್ತಕ್ಕಂಥ ವೇದಿಕೆಗೆ ಅನುಭವ ಮಂಟಪ ಅಂತ ಕರೀತಾರೆ. ಇದು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು. ಆ ಈಗ ಪಾರ್ಲಿಮೆಂಟ್ ಇದೆ ದಿಲ್ಲಿ ಒಳಗೆ. ಪಾರ್ಲಿಮೆಂಟ್ ಅಂತ ನಾವು ಕರಿತೀವಿ. ಅದರೊಳಗೆ ಪಾರ್ಲಿಮೆಂಟ್ದಲ್ಲಿ ಹಲವಾರು ಆಫೀಸ್ಗಳು ಇರ್ತವೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಇರ್ತವೆ, ಎಲ್ಲ ಇರ್ತಾವಲ್ಲ.
ಅದ್ರೊಳಗೆ ಒಂದು ಲೋಕಸಭೆ ಈಗ ನಡೆದ ನೋಡಿ, ಸೆಷನ್ ನಡೀತದಲ್ಲ, ಅಲ್ಲಿ ಒಬ್ಬ ಸಭಾಪತಿ ಕೂತಿರ್ತಾರೆ, ಅಲ್ಲಿ ದೊಡ್ಡ ಮಂಟಪ ಇರ್ತದೆ, ಎಲ್ಲರೂ ಕೂತಿರ್ತಾರೆ, ಚರ್ಚೆ ನಡೆದಿರ್ತದೆ, ಪ್ರಶ್ನೆ ಉತ್ತರ ಎಲ್ಲ ಒಂದೊಂದು ಸಮಸ್ಯೆ ಎತ್ಕೊಂಡು ಮಾಡ್ತಾರೆ. ಇದಕ್ಕೆ ಲೋಕಸಭೆ ಅಂತ ಹೆಂಗೆ ಕರೀತಾರೋ, ಪಾರ್ಲಿಮೆಂಟ್ದೊಳಗೆ ಲೋಕಸಭೆ ಹೆಂಗಿತ್ತು, ಮಹಾಮನಿ ಒಳಗೆ ಅನುಭವ ಮಂಟಪ ಇತ್ತು. ಅದರದೇ ಆದಂಥ ಒಂದು ಪ್ರತ್ಯೇಕ ಒಳಗೆ ಅದರೊಳಗೇ ಒಂದು ಪ್ರತ್ಯೇಕವಾದಂಥ ಒಂದು ವೇದಿಕೆ ಇತ್ತು. ಇದು ಅನುಭವ ಮಂಟಪ ಇತ್ತು ಅನ್ನೋದಕ್ಕೊಂದು ಸಾಕ್ಷಿ. ಇದಕ್ಕೆ ನಿಮಗೆ ಸಾಹಿತ್ಯಿಕವಾಗಿ ಸಾಕ್ಷಿ ಕೊಡಬೇಕಾ? 12ನೇ ಶತಮಾನದ ಸಾಹಿತ್ಯಿಕವಾದಂಥ ಒಂದು ಸಾಕ್ಷಿ ಕೊಡ್ತೀನಿ ನಾನು. ಬಸವಣ್ಣವ್ರಿಗೆ ಎಷ್ಟು ಬೆಲೆ ಇತ್ತೋ ಮಹಾಮಾತೆ ನೀಲಾಂಬಿಕೆ ತಾಯಿಯವ್ರಿಗೆ ಅಷ್ಟೇ ಮಹತ್ವ ಇದೆ. ಮಹಾಮಾತೆ ನೀಲಾಂಬಿಕೆ ತಾಯಿಯವ್ರ ವಚನ ನಮ್ಮ ವೀಣಾ ಬನ್ನಂಜ ತಾಯಿಯವರು ಹೇಳ್ತಾರೆ, ವಚನದಲ್ಲಿ ಇದಕ್ಕೆ ಆಧಾರ ಇಲ್ಲ ಅಂತ. ಅವ್ವ ನಾ ಕೊಡ್ತೀನಿ ಕೇಳಿ ಸ್ವಲ್ಪ. ನೀವು ಭಾಳ ಜ್ಞಾನಿಗಳಿದ್ದೀರಿ, ಭಾಳ ಬುದ್ಧಿವಂತರಿದ್ದೀರಿ. ನಮ್ಮ ಶರಣರ ಮೇಲೆ ಏನೇನು ಮಾತಾಡೋಕ್ಕೆ ಹೋಗಬಾರ್ದು ದುಡುಕಿ. ಆ ಮಹಾಮಾತೆ ನೀಲಾಂಬಿಕೆ ಯಾರು ಅಂದರೆ ಬಸವಣ್ಣವ್ರ ಧರ್ಮಪತ್ನಿ. ಸುಮ್ಮನೆ ಗೃಹಸ್ಥ ಸಾಮಾನ್ಯ ಗೃಹಸ್ಥರಂಗೆ ಇದ್ದಿಲ್ಲ ಅವರು, ಮಹಾಯೋಗಿಣಿ, ಯೋಗ ಸಾಮ್ರಾಟ್ ಅಂಥೇಳಿ ಸಿದ್ದರಾಮೇಶ್ವರಿ ಕರೀತಾರೆ, ಯುವತಿ ಕರೀತಾರೆ, ಯೋಗ ಸಾಮ್ರಾಟ್ ಅಂತ. ಆ ಸಿದ್ದರಾಮೇಶ್ವರಿ ಹೇಳ್ತಾರೆ ಯಾರ ಬಗ್ಗೆ? ನೀಲಾಂಬಿಕೆ ತಾಯಿಯವ್ರ ಬಗ್ಗೆ. ಅವ್ರು ಹೆಂಗಿದ್ರು ಅನ್ನೋದು ಗಮನಕ್ಕೆ ತರ್ತೀನಿ ನಾವು ಸ್ವಲ್ಪ. ಯಾಕೆ ಅವ್ರ ಅನುಭವ ಮಂಟಪಕ್ಕೆ ಹೇಳ್ಯಾರಲ್ಲ, ಅವ್ರ ಮಾತಿಗೆ ಎಷ್ಟು ಬೆಲೆ ಇದೆ ಅನ್ನೋದನ್ನು ದಯವಿಟ್ಟು ಕೇಳಿ. ಭಕ್ತಿ ಜ್ಞಾನ ಕ್ರಿಯಾದಿಗಳಿಂದ ಲಿಂಗದಲ್ಲಿ ನಿಬ್ಬೆರಗಾದ ಅಂದರೆ ತನ್ನನೆ ತಾನು ಮರ್ತಂಥ, ಆ ಯೋಗದೊಳಗೆ ತನ್ನನೆ ತಾನು ಮರ್ತಂಥ ಲಿಂಗಮ್ಮ ನೀಲಮ್ಮನ ಪಾದದ ಕಂದ ನಾನು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಭಕ್ತಿ ಜ್ಞಾನ ಕ್ರಿಯಾದಿಗಳಿಂದ ಲಿಂಗದಲ್ಲಿ ನಿಬ್ಬೆರಗಾದ ನೀಲಮ್ಮನ ಪಾದದ ಕಂದ ನಾನು. ಒಬ್ಬ ಯೋಗ ಸಾಮ್ರಾಟ್ ಹೇಳ್ತ, ನನ್ನಂಥ ಯೋಗಿ ಯಾರಿಲ್ಲ ಅಂತಿದ್ದರು. ಯೋಗಿ ಆದರೆ ನನ್ನಂತ ಆಗಬೇಕು ಅಂತ ಹೆಮ್ಮೆಯಿಂದ ಒಂದು ವಚನದ ಹೇಳ್ತಾರೆ. ಅದಕ್ಕೆ ನೀಲಮ್ಮನ ಪಾದದ ಕಂದ ನಾನು. ಅಷ್ಟೇ ಅಲ್ಲ, ಪಾದದ ಪಾದಕ್ಕೆ ನಾನು, ಪಾದದ ಸೇವಕ ನಾನು. ನೋಡಿ, ಮೂರಾದು ನೋಡಿ, ಪಾದದ ಸೇವಕ ನಾನು, ಪಾದದ ಪಾದಕ್ಕೆ ಅಂದರೆ ಮೆಟ್ಟು. ನೀಲಮ್ಮ ತಾಯಿಯ ಪಾದದ ಮೆಟ್ಟು ನಾನು ಅಂತಾರೆ ಯಾರು? ಯೋಗ ಸಾಮ್ರಾಟ್ ಸಿದ್ದರಾಮೇಶ್ವರರು. ಇಲ್ಲಿಗೆ ನಿಂತಿಲ್ಲ, ಪಾದದ ಧೂಳಿ ನಾನು ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನೀಲಮ್ಮ ತಾಯಿಯ ಪಾದದ ಧೂಳಿ ನಾನು. ಇಂಥ ಅನೇಕ ವಚನಗಳು ಅವರು ಕೊಂಡಾಡಿದ್ದಾರೆ ನೀಲಮ್ಮ ತಾಯಿಯವ್ರ ಬಗ್ಗೆ. ಅಂಥ ಮಹಾತಾಯಿಯವರು ಅನುಭವ ಮಟ್ಟ ಬಗ್ಗೆ ನೀವು ಮಾಹಿತಿ ಕೊಡ್ತಾರೆ ಕೇಳಿ. ಇದೊಂದು ದಾಖಲೆ ಸಾಕು. ಅನೇಕ ದಾಖಲೆಗಳದಾವ, ನಾನು ಬೇಕಾದಷ್ಟು ಕೊಡ್ಬೋದು. ಈಗ ಇದು ಒಂದು ಅಧಿಕೃತ ದಾಖಲೆ. ಬಸವಣ್ಣವ್ರ ಮಾತಿಗೆ ಎಷ್ಟು ಬೆಲೆ ಇದ್ದೀವೋ, ಮಹಾತಾಯಿ ನೀಲಾಂಬಿಕೆ ಭಾಳ ಎತ್ತರಕ್ಕೆ ಹೋದವರು. ಯೋಗದಾಗ ತುಟ್ಟತಿದ್ದಿ ಪಶ್ಚಿಮ ಚಕ್ರದಲ್ಲಿ ಶಿರಸ್ಸಿನಲ್ಲಿ ಮಸ್ತಕದೊಳಗೆ ಪ್ರಾಣ ಇಟ್ಕೊಂಡು ಅಲ್ಲಿ ಕುಂತು ಮೈ ಮರಿತಿದ್ರು ಜಗತ್ತಿನೊಳಗೆ. ಅಂಥ ಮಹಾತಾಯಿ ಹೇಳ್ತಾರೆ ಕೇಳಿ. ಬಸವಣ್ಣವ್ರು ಏನು ಮಾಡ್ಯಾರ ಅಂತೇಳಿ ಒಂದು ಪಟ್ಟಿ ಇದೆ ಒಂದು ವಚನದೊಳಗೆ. ಅದರಲ್ಲಿ ಕೆಲವು ಸಾಲು ಮಹತ್ವ ತಮ್ಮ ಮುಂದೆ ಇಡ್ತೀನಿ. ನಮ್ಮ ನಾಡಿನ, ನಮ್ಮ ದೇಶದ, ನಮ್ಮ ವಿದ್ವತ್ ಜನರ ಒಂದು ಮುಂದೆ ಈ ಮಾತನ್ನು ಇಡ್ತೀನಿ. ಹೆಂಗೆ ಹೇಳ್ತಾರೆ ಅಂದರೆ, ಮಹಾಮನಿಯ ಮಹಾತಾಯಿ ನೀಲಮ್ಮ ತಾಯಿ ಚನ್ನಬಸವನೆಂಬ ಪ್ರಸಾದಿಯ ಕೊಂಡು ಅನುಭವ ಮಂಟಪವನ್ನು ಅನುಮಾಡಿ ಅನುಭವ ಮೂರ್ತಿಯಾದಾತ ನಮ್ಮ ಬಸವಯ್ಯನು. ಎಷ್ಟು ಸ್ಪಷ್ಟ ಇದೆ ನೋಡ್ರಿ. ಚನ್ನಬಸವನೆಂಬ ಪ್ರಸಾದಿಯ ಕೊಂಡು, ಚನ್ನಬಸವನ ಇದ್ರಲ್ಲ ಅವ್ರ ಶಿಷ್ಯ ಮತ್ತು ಸೋದರಳಿಯ, ಅವರಿಗಾದ್ರೆ ಹೆಡ್ ಮಾಡಿದರು ನೋಡ್ಕೊಳ್ಳೋಕೆ, ಸಂಚಾಲನೆ ಮಾಡೋದು. ಅದು ತಾಯಿ ಇಲ್ಲಿ ಕೋಟ್ ಮಾಡ್ತಾರೆ. ಚನ್ನಬಸವನೆಂಬ ಪ್ರಸಾದಿಯ ಕೊಂಡು, ಪ್ರಸಾದಿ ಅಂದರೆ ಪರಿಶುದ್ಧವಾದಂಥ ಪರಿಪೂರ್ಣವಾದಂಥ ಮಹಾಜ್ಞಾನಿ ಅಂತ. ಅನುಭವ ಮಂಟಪನ ಅನುಮಾಡಿ ಅನುಭವ ಮಂಟಪವನ್ನು ರೂಪುಗೊಳಿಸಿ ಅನುಭವ ಮೂರ್ತಿಯಾದಾತ ನಮ್ಮ ಬಸವಯ್ಯನು. ತನ್ನ ಪತಿ ಬಗ್ಗೆ ಹೇಳ್ತಾರೆ ಹೆಮ್ಮೆಯಿಂದ. ಅರಿವು ಸಂಪಾದಿಸಿ ಆಚಾರವನ್ನು ಅಂಗಗೊಳಿಸಿ 770 ಅಮರಗಣಗಳ ಅನುಭವ ಮೂರ್ತಿ ಮಾಡಿದಾತ ನಮ್ಮ ಬಸವಯ್ಯನು. ಏನು ಬೇಕ್ರಿ ನಿಮಗೆ ಸಾಕ್ಷಿ? ತಾಯಿ ಕೇಳ್ರವ ಬನ್ನಂಜೆ, ಸುಮ್ಮನೆ ಬುದ್ಧಿ ಕಲ್ತು ಏನೋ ಉಪನಿಷತ್ತು ಅದ, ಭಗವದ್ಗೀತೆ ಓದ, ಅವೆಲ್ಲ ನಡೆಯಲ್ಲ ಇಲ್ಲಿ. ಸ್ವಲ್ಪ ಪ್ರಾಮಾಣಿಕತೆಯನ್ನು ಕಲ್ಕರಿ. ಸ್ವಲ್ಪ ಉಪನಿಷತ್ತು ಭಗವದ್ಗೀತೆ ಇವೆಲ್ಲ ವಚನ ಸಾಹಿತ್ಯಕ್ಕೆ ಸರಿಸಮಾನ ಆಗೋದೇ ಇಲ್ಲ, ಅದು ಸಾಧ್ಯವಲ್ಲ. ಮುಂದೆ ಹೇಳ್ತೀನಿ ನಾನು ಪ್ರಸಂಗ ಬಂದಾಗ. ಅದಕ್ಕೆ ಏನು ಹೇಳ್ತಾರೆ ದಾಖಲೆ? ಇದಕ್ಕಿಂತ ದೊಡ್ಡ ದಾಖಲೆ ಏನು ಯಾರು ಬೇಡೋದಲ್ಲ, ಸಾಕಟ್ಟದವು ನನ್ನ ಹತ್ತಿರ. ಇದು ತಾಯಿ ನೀಲಾಂಬಿಕೆಯ ಅದ್ಭುತವಾದಂಥ ಒಂದು ದಾಖಲೆ. ಇನ್ನು ನಮಗೆ ಕೇಳಿ. ಚನ್ನಬಸವನೆಂಬ ಪ್ರಸಾದಿಯ ಕೊಂಡು ಅನುಭವ ಮಂಟಪವನ್ನು ಅನುಮಾಡಿ ಅನುಭವ ಮೂರ್ತಿಯಾದಾತ ನಮ್ಮ ಬಸವಯ್ಯನು. ಅರಿವು ಸಂಪಾದಿಸಿ, ಆ ಅನುಭವ ಮಂಟಪದ ಏನು ಮಾಡ್ತೀರಂತೆ? ಅರಿವು ಸಂಪಾದಿಸಿ ಅನುಭವಿಗಳೆಲ್ಲ ಚರ್ಚೆ ಮಾಡಿ ಚಿಂತನೆ ಮಾಡಿ ಎಲ್ಲರಿಗೆ ಅರಿವನ್ನು ಸಂಪಾದಿಸ್ತಿದ್ರು, ಗಳಿಸಿಕೊಡ್ತಿದ್ರು. ಅರಿವು ಅಂದ್ರೆ ಏನು? ನನ್ನ ಸ್ವರೂಪ ಶಿವಸ್ವರೂಪ, ನಿಮ್ಮೆಲ್ಲರೂ ಶಿವಸ್ವರೂಪಪ್ಪ. ನೀವ್ಯಾರು ಕೀಳಲ್ಲ, ಹೆಣ್ಣು ಮಕ್ಕಳೇ ನೀವು ಕೀಳಲ್ಲ, ಕೂಲಿಕಾರರೇ ನೀವು ಕೀಳಲ್ಲ, ಬಡಿಗರು, ಕುಂಬರು, ಕಂಬರು, ಮೆಟ್ಟು ಹೊಲೆಯರು, ಬಟ್ಟಿ ಹೊಲೆಯರು, ಅಥವಾ ಮಂತ್ರಿ ಇದ್ದವರು, ಅಥವಾ ಬ್ರಾಹ್ಮಣರು, ಅಥವಾ ಜೈನರು, ನೀವು ಯಾರೇ ಇರ್ರಿ, ನಿಮ್ಮೊಳಗೆಲ್ಲ ದೈವತ್ವ ಇದೆ. ನೀವು ಬರೀ ಮಾನವರಲ್ಲ. ಇದಕ್ಕೆ ಅರಿವು ಅಂತಾರೆ. ದೈವಿ ಸಂಭೂತರು ನೀವಲ್ಲ, ಇದಕ್ಕೆ ಅರಿವು ಅಂತಾರೆ. ಅರಿವು ಸಂಪಾದಿಸಿ, ಆ ಅರಿವು ಇಟ್ಕೊಂಡು ಬರೀ ಜ್ಞಾನ ಭಾಷಣ ಮಾಡೋಕ್ಕಲ್ಲ, ಅದು
ಜ್ಞಾನ ಒಂದೇ ಸಾಕು ಮುಕ್ತಿಗೆ, ಇನ್ನೇನು ಬೇಕು ಅವು ಅಲ್ಲ. ಇಲ್ಲಿ ಜ್ಞಾನ ಸಾಕಾಗಲ್ಲ, ಜ್ಞಾನದಂತೆ ಆಚಾರ ಬೇಕು. ಜ್ಞಾನ ಇದ್ದಿದ್ದು ಆಚರಣೆ ಬರಬೇಕು. ಒಬ್ಬ ಪೇಂಟ್ ಇರ್ತಾನೆ, ಸುಂದರವಾದ ಕಲಾಕಾರ, ಚಿತ್ರ ತೆಗಿಯೋವಿರ್ತಾನಪ್ಪ, ಅವನಿಗೆ ಚಿತ್ರಕಲೆ ಇರ್ತದೆ. ಜ್ಞಾನ ಆದ್ರೆ ಸಾಕೇನ್ರಿ? ಏನು ಮಾಡ್ಬೇಕು ಅವನು? ಅದನ್ನು ಕೈಯಾಗ ಕುಂಚ ತೊಗೊಂಡು ಅದಕ್ಕೆ ಬಣ್ಣ ತೊಗೊಂಡು ಅದು ತೊಗೊಂಡು ಭಿತ್ತಿ ಮೇಲೆ, ಒಂದು ಬೋರ್ಡ್ ಮೇಲೆ, ಅದು ಗೋಡೆ ಮೇಲೆ ಆ ಚಿತ್ರವನ್ನು ತೆಗಿಬೇಕು. ಅದು ಕ್ರಿಯೆಗೆ ಬರ್ತದೆ. ಜ್ಞಾನ ಇದೆ, ಅದು ಕ್ರಿಯೆಗೆ ಬರಬೇಕಲ್ಲ. ಒಬ್ಬ ಶಿಲ್ಪಿ ಶಿಲ್ಪಕಲೆ ತನ್ನ ತಲೆಗಿದ್ರೆ ಉಪಯೋಗ ಇಲ್ಲ. ಆ ಶಿಲ್ಪಕಲೆಯನ್ನು ಉಳಿ ಕೊಡ್ತಿ ತೊಗೊಂಡು ಚೆನ್ನಾಗಿ ಕ್ರಿಯೆ ಮಾಡಿ ಹೊಡಿಬೇಕು. ಅದಕ್ಕೆ ಬಂಡೆ ಹೊಡೆದ್ರೆ ಸುಂದರವಾದ ಮೂರ್ತಿ ಆಗ್ತದೆ. ಅದು ಯಾವುದೋ ಮಹಾತ್ಮರ ಮೂರ್ತಿ ಆಗಿರ್ಬೋದು, ಮತ್ತಾರ್ದು ಆಗಿರ್ಬೋದು, ಸುಂದರವಾದಂಥ ಒಂದು ಕಲಾ ತೆಗಿತಾರೆ. ಅಂದರೆ ಜ್ಞಾನ ಕ್ರಿಯೆಗೆ ಬರಬೇಕು ಅಂತಾರೆ ನಮ್ಮ ಶರಣರು. ಈ ವಚನದಾಗ ಹೇಳ್ತಾಳೆ ಮಹಾತಾಯಿಯವರು. ಏನು ನಡೀತಿತ್ತು ಅನುಭವ ಮಂಟಪದೊಳಗೆ? ಸುಮ್ಮನೆ ಚರ್ಚೆ ನಡೀತಿಲ್ಲ, ಬುದ್ಧಿಯ ಗುದ್ದಾಟ ಇರ್ತಿಲ್ಲ. ಅಲ್ಲಿ ಪಂಡಿತರ ಯಾವುದೋ ಒಂದು ತಾಕಲಾಟ, ನಾ ಗೆದ್ದ ನೀ ಗೆದ್ದ, ಅವನಿಗೆ ಬಹುಮಾನ ಕೊಟ್ಟ ಇವನಿಗೆ ಬಹುಮಾನ ಕೊಟ್ಟ ಇಲ್ಲ. ಇಲ್ಲಿ ಯಾರು ಬಹುಮಾನ ಯಾರು ಕೊಡೋರಿದ್ದಿಲ್ಲ. ಏನು ಹೇಳ್ತಾಳೆ ನಮ್ಮ ಮಹಾತಾಯಿಯರು ನೋಡಿರಿ ಸ್ವಲ್ಪ. ಇದು ಬಹಳ ಅದ್ಭುತವಂಥ ವಚನ. ನಾನು ಈ ತಮ್ಮೆಲ್ಲರ ಮುಂದೆ ಇಟ್ಟಿದ್ದು. ಅರಿವು ಸಂಪಾದಿಸಿ, ಅನುಭವ ಮಂಟಪದ ಏನು ಮಾಡ್ತಿದ್ರು? ಅರಿವು ಸಂಪಾದಿಸಿ ಆ ಅರಿವನ್ನು ಅಂಗದಲ್ಲಿ ಆಚರಣೆಗೆ ತರ್ತಿದ್ರು. ಕೈಯಿಂದ, ಕಾಲಿನಿಂದ, ಕಣ್ಣಿನಿಂದ, ಮೂಗಿನಿಂದ, ಮನಸ್ಸಿನಿಂದ ಎಲ್ಲ ನಮ್ಮ ಬದುಕಿನ ಆಚರಣೆಯಲ್ಲಿ ಅರ್ಥಂಥ ಅರಿವು ಆಚರಣೆಗೆ ತರ್ತಿದ್ರು. ಅರಿವು ಸಂಪಾದಿಸಿ ಆಚಾರವನ್ನು ಅಂಗಗೊಳಿಸಿ ಅಂಗದೊಳಗೆ ಆಚರಣೆಗೆ ತಂದು 770 ಅಮನಂಗಣಗಳ, ಅಲ್ಲಿ ಎಷ್ಟು ಜನ ಇದ್ದರು ಶರಣರು? 770 ಜನ ಪ್ರಮುಖ ಶರಣರವರು. ಪಾರ್ಲಿಮೆಂಟ್ ಮೆಂಬರ್ ಇದ್ದಂಗೆ. ಈ ಪಾರ್ಲಿಮೆಂಟ್ ಇಂಥ ಮೆಂಬರ್ ಅಲ್ಲವರು, ಯೋಗಿ ಮೆಂಬರ್ಗಳವರು. ಇಲ್ಲಿ ಗುದ್ದಾಡ್ತಾವೆ, ಒಬ್ರಿಗೊಬ್ರು ಟೀಕೆ ಮಾಡ್ಕೊತ, ಅವನಿಗೆ ರದ್ದು ಪಡಿಸ್ದ, ಇವನು ಸದಸ್ಯತ್ವ ರದ್ದು ಮಾಡ್ದೆ, ಒಂದು ಬಾಯಿ ಬಂದ ಬೇಯ್ಕೊಂಡ. ಇಂಥದ್ದಲ್ಲ ಪಾರ್ಲಿಮೆಂಟ್ ಅದು. ಈ ಪಾರ್ಲಿಮೆಂಟ್ಗೂ ಅದಕ್ಕೂ ಹೋಲ್ಸಕ್ಕೆ ಹೋಗಬಾರ್ದು. ಸುಮ್ಮನೆ ಸಾಂಕೇತಿಕಪ್ಪ. ಇದು ದೈವಿ ಸಾಮ್ರಾಜ್ಯ ಇದ್ದಂಗೆ. ಅರಿವು ಸಂಪಾದಿಸಿ ಆಚಾರನ ಅಂಗ ಮಾಡಿ, ಆಚಾರನ ಅಂಗಗೊಳಿಸಿ 770 ಅಮರಗಣಗಳ ಅನುಭವ ಮೂರ್ತಿ ಮಾಡಿದತ್ತ ನಮ್ಮ ಬಸವಯ್ಯನು. ಸಾಕಲ್ರಿಪ್ಪ? ಅನುಭವ ಮೂರ್ತಿ ಮಾಡಿದ ಎಲ್ಲ ಶರಣರಿಗೆ ಎಂತೆಂಥವ್ರಿದ್ರು ಅದ್ರಾಗ ಒಳಗೆ. ಎಂಥ ಶರಣರಿದ್ರಿ? ಹಡಪದ ಅಪ್ಪಣ್ಣ, ಮೆಟ್ಟು ಹೊಲಿಯೋ ಹರಳಯ್ಯ, ಬಟ್ಟೆ ತೊಳೆಯುವಂಥ ಮಳಿಯೊಳ ಮಾಚಿದೇವ, ಸೊಂಬೋಳಿಯುವ ನಾಗಿದೇವ, ಕಸ ಗುಡಿಸುವಂಥ ಸತ್ಯಕ್ಕ, ಕಸ ಗುಡಿಸ್ತಿಳು ಹೆಣ್ಮಗಳು, ಕುಂಬಾರ ಗಡಿಗೆ ಮಾಡುವಂಥ ಕೇತಲ ದೇವಿ, ಗುಂಡಯ್ಯ, ಮಾದರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ಒಬ್ಬರ ಇಬ್ಬರ ಅಸಂಖ್ಯಾತ ಶರಣರು ದೈವಿ ಸ್ವರೂಪ ಆಗಿದ್ದರು. ಬರೀ ಸಾಧು ಸಂತರ ಅಲ್ಲ ಅವರು. ಸಂತರೇ ಬೇರೆ, ಶರಣರೇ ಬೇರೆ. ಸಂತರು ದೇವ್ರಿಗೆ ಭಜನೆ ಮಾಡ್ಕೊತ, ದೇವರು ಅಲ್ಲಿದ್ದೆವು, ಇಲ್ಲಿದ್ದೆವು, ನನ್ನ ದರ್ಶನಕ್ಕೆ ಬರ್ತಾನೋ ಅಂತ ಭಜನೆ ಮಾಡೋದಾಯ್ತದು. ಅದು ದೇವ್ರನ್ನ ಭಿನ್ನ ನೋಡೋರು. ನಮ್ಮ ಶರಣರು ದೇವರನ್ನ ತನ್ನಿಂದ ಭಿನ್ನ ನೋಡಿಲ್ಲ. ನನ್ನೊಳಗಿದ್ದ ದೇವರನ್ನ ಅದನ್ನು ವಿಕಾಸಗೊಳಿಸ್ಕೊಂಡು ತಾನೇ ದೈವ ಸ್ವರೂಪ ಇನ್ನೆಲ್ಲವ್ರಿಗೆ ಶರಣರು ಅಂತಾರೆ. ದೇವರನ್ನ ಕೈಲಾಸದಾಗೋ, ವೈಕುಂಠದಾಗೋ, ಯಾವುದೋ ಕಾಶಿದಾಗೋ, ಪಂಡ್ರಾಪುರದಾಗೋ, ಶ್ರೀಶೈಲದಾಗೋ ಇದ್ದಾನಂತ ಭಾವಿಸ್ಕೊಂಡು ಭಜನೆ ಮಾಡೋರು ಸಂತರು, ಸಾಧುರು ಅಂತಾರೆ. ಇವು ಸರಿಯಾಗಿ ತಿಳ್ಕೊಬೇಕು ನಾವು. ನಮ್ಮ ಶರಣರು ಎಂಥವ್ರು ಅಂತಂದರೆ, ಒಂದು ಬೀಜದೊಳಗಿದ್ದಂಥ ಮರ ಸುಪ್ತವಾಗಿರ್ತದೆ. ಬೀಜದೊಳಗೆ ಮರ, ಅದಕ್ಕೆ ಸಂಸ್ಕಾರ ಕೊಟ್ಟರೆ ಅದು ಸಸಿಯಾಗಿ ಬೆಳೀತದೆ. ಭೂಮಿ, ನೆಲ, ಜಲ ಸಿಕ್ತು ಅಂದರೆ ಸಸಿಯಾಗಿ ಒಡೆದು ಮೊಳಕೆ ಆಯ್ತದೆ. ಸಸಿ ಆ ಬೀಜ ಒಡೆದು ಸಸಿ ಆಗ್ತದೆ, ಅಂಕುರಾಗಿ ಸಸಿ ಆಗ್ತದೆ. ಅದು ಬೆಳೆದು ಹೆಮ್ಮರ ಆಗ್ತದೆ. ಯಾವ ಮರದಿಂದ ಹುಟ್ಟಿತ್ತೋ ಅದೇ ಮರ ತಾನಾಗ್ತದೆ. ಇದು ಶರಣ ಸಿದ್ಧಾಂತ, ಇದು ಬಸವ ಸಿದ್ಧಾಂತ. ಅಲ್ಲಿ ಅಂಗದಲ್ಲಿರುವಂಥ ದೈವತ್ವವನ್ನು ವಿಕಾಸಗೊಳಿಸಿಕೊಂಡು ಸರ್ವಾಂಗದಲ್ಲಿ ವ್ಯಾಪಿಸ್ಕೊಳ್ತಾರೆ. ಅದು ಸರ್ವಾಂಗದಲ್ಲಿ ಲಿಂಗ ಆಗ್ತದೆ, ಅಂದರೆ ದೇವರಾಯ್ತದೆ ಅಂತ. ಇಂಥವ್ರಿಗೆ ಶರಣರು ಅಂತ ಕರೀತಾರಪ್ಪ. ಅದಕ್ಕೋಸ್ಕರವಾಗಿ ಇಲ್ಲಿ ಅನುಭವ ಮಂಟಪದ ಎಂಥ ಚರ್ಚೆ ನಡೀತಿತ್ತು ಅಂದರೆ, ಪಂಡಿತರ ಚರ್ಚೆ ಅಲ್ಲ, ವಿದ್ವತ್ ಚರ್ಚೆ ಅಷ್ಟಲ್ಲ, ಇದು ಅನುಭವ ಮಂಟಪ, ಅನುಭಾವಿಗಳ ಕೂಟ. ಇದು ಒಂದು ಪ್ರಬಲವಾದಂಥ 12ನೇ ಶತಮಾನದ ಮಹಾಮಾತೆ ನೀಲಾಂಬಿಕೆ ತಾಯಿಯರ ವಚನದ ಆಧಾರ. ಅಲ್ಲಗಳಕ್ಕೆ ದೇವರು ಬಂದ್ರೆ ನಾವು ಫಲ, ಬುದ್ಧಿವಂತರು ಹೋಗಲಿ, ದೇವರೇ ಮೊದಲು ಒಪ್ಪಲೇವು ನಾವು. ಇದು ಹಂಗೆ ಅಲ್ರಿ ಅಂತ ಹಂಗೆ ಖಚಿತ ಇದೆ. ವಚನ ಅಂದರೆ ವಚನ. ಅನುಭವ ಮಂಟಪ ಅನ್ನೋದಕ್ಕೆ ಇನ್ನೊಂದು ಶರಣರು ಬಸವ ಪರಂಪರೆಯಲ್ಲಿ ಬಂದಂಥ ಮತ್ತೊಬ್ಬರು ಹೇಳ್ತಾರೆ. ಅಯ್ಯ ವರಕುಮಾರ ದೇಶಿಕೇಂದ್ರನೇ, ದೇಶಿಕೋತ್ತಮನೇ ಕೇಳೋ, ತನ್ನ ಶಿಷ್ಯರಿಗೆ ಗುರು ಹೇಳ್ತಾನೆ. ಬಸವಣ್ಣವರು ನಂತರದ ವಚನ ಇದು. ಕಲ್ಯಾಣ ಪಟ್ಟಣದ ಅನುಭವ ಮಂಟಪದಲ್ಲಿ ಬಸವ ಮೊದಲಾದ ಪ್ರಮಥರೆಲ್ಲ ಚನ್ನಬಸವ ರಾಜೇಂದ್ರಗೆ ಅಭಿವಂದಿಸಿ ಮಹಾಲಿಂಗಕ್ಯಾನುಭಾವವ ಬೇಸಗೊಳ್ಳಲು ಕೇಳಲು ಚನ್ನಬಸವಣ್ಣ ಅನುಭವ ನೀಡು ಅಂತ ಕೇಳಿದ್ರಂತೆ. ಅದೇ ಪ್ರಸಾದವ ಅಂದರೆ ಅದೇ ಕರುಣೆಯನ್ನು ನಿನಗೆ ಅರುಹಿಸಿ ಕೊಟ್ಟೆವು ಕೇಳ ನಂದೀಶ ಸಂಗನ ಬಸವೇಶ್ವರ. ಇದು ಒಂದು ವಚನ, ನಂತರದ ವಚನ ಇದು. ಅದು ಎಲ್ಲಿ ಅನುಭವ ಮಂಟಪದೊಳಗೆ ಬಂದಿದೆ. ಅನುಭವ ಇತ್ತಂತೆ ಬರ್ತದೆ, ಸುಮ್ಮನೆ ಯಾಕೆ ಬರ್ತದೆ? ನೀವೆಲ್ಲ ಅನೇಕ ಇತಿಹಾಸ ಹೇಳ್ತಿರಲ್ಲ, ಮತ್ತೆ ನಿಮ್ಮ ಅನೇಕ ಇದ್ದು ಅಂತ ಹೇಳ್ತೀರಪ್ಪ. ಇಲ್ಲದ ಹೆಸರು ಹೆಂಗೆ ಹೇಳ್ತಾರೆ?
ಅದಕ್ಕೋಸ್ಕರವಾಗಿ ಅನುಭವ ಮಂಟಪ ಇತ್ತು ಅನ್ನುವಂಥ ಒಂದು ಮಾತನ್ನು ತಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ನಮ್ಮ ಎಲ್ಲಕ್ಕಿಂತ ಪ್ರಬಲವಾದಂಥ ನಮಗೆ ಸಾಕ್ಷಿ ಏನಂದರೆ 12ನೇ ಶತಮಾನದ ಶರಣರದು ಅನುಭವ ಮಂಟಪದ ಬಗ್ಗೆ ಹೇಳೋಂಥ ಜಾನಪದ ಸಾಹಿತ್ಯ. ಜಾನಪದ ಸಾಹಿತ್ಯ ಅಂತಂದರೆ ಭಾಳ ಅದ್ಭುತವಾದಂಥ ಜಾನಪದ ಸಾಹಿತ್ಯ. ಜನಪದ ಯಾಕೆ ನಾವು ಮಹತ್ವ ಕೊಡಬೇಕು ಅಂತಂದರೆ, ಈ ಪುರಾಣ ಕಥೆಗಳಾಗಲಿ ಮತ್ತೊಂದು ಕಾವ್ಯಗಳಾಗಲಿ ಹೆಚ್ಚು ಕಡಿಮೆ ಇರ್ತಾವೆ ಅದರೊಳಗೆ. ಇತ್ತೀಚೆಗೆ ಬರೆದಂಥ ಸಾಹಿತ್ಯಗಳು ಏನೇನು ಸೇರಿಸ್ತಿರ್ತಾರೆ, ಜಾನಪದರು ಸೇರಿಸಲ್ಲ. ಈ ಜಾನಪದ ಹ್ಯಾಂಗೆ ಹುಟ್ಟಿತು ಅಂತಂದರೆ, 12ನೇ ಶತಮಾನದ ಶರಣರ ತಾಡೋರುಗಳೆಲ್ಲವೂ ದ್ರೋಹಿಗಳು ಸುಡ್ತಾ ಇದ್ರು. ಅನುಭವ ಮಂಟಪ ಎಲ್ಲಿದ್ರಿ ಹೇಳ್ರಿ ಅಂದರೆ, ಅನುಭವ ಮಂಟಪ ಕೆಡ್ಯಾಕಿರೋಪ ಜಾತಿವಾದಿಗಳು, ವರ್ಣವಾದಿಗಳು, ನಾವು ವರ್ಣದಾಗ ಭಾಳ ಶ್ರೇಷ್ಠ ಇದ್ದೀವಿ ಅಂತ ಹೇಳ್ಕೊತಾರಲ್ಲ. ನಮ್ಮ ಅನುಭವ ಮಂಟಪನ ಕಲ್ಯಾಣ ಕ್ರಾಂತಿ ಆದ ನಂತರ ನೆಲಸಮ ಮಾಡಿದ್ದಾರೆ. ನೆಲಸಮ ಮಾಡ್ಯಾರ. ಎಲ್ಲಿ ಇಲ್ಲ ರೀ ಅಂದರೆ ಹಾಳ್ಯಾಕೆ ಮಾಡಿದ್ರಿ ನೀವು? ನಿಮ್ಮ ಮೂಲ ವಂಶಸ್ಥರೇ ಹಾಳು ಮಾಡಿದ್ದು. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಅನುಭವ ಮಂಟಪನ ಯಾರೋ ಜಾತ್ಯಾಂದರು ಹಾಳು ಮಾಡಿದ್ದಾರೆ. ಜಾತ್ಯಾಂತರ ಮೂಲದವರು ಹಾಳು ಮಾಡಿದ್ದಾರೆ, ನೆಲಸಮ ಮಾಡಿದ್ದಾರೆ, ಮಹಾಮನೆ ಸರ್ವನಾಶ ಮಾಡ್ಯಾರ. ಸಿಗುವಂದ್ರೆ ಹೆಂಗೆ ಸಿಗ್ತದ್ರಿ? ಉತ್ಖನನ ಮಾಡಿ ಸಿಗ್ತದೆ. ಅದೇ ಜಾಗದಾಗಿತ್ತು. ಎಲ್ಲಿತ್ತು? ಈಗೇನು ಕಲ್ಯಾಣದ ಅನುಭವ ಮಂಟಪ ನಮ್ಮ ಇದು ಅರಿವಿನ ಮನೆ ಇದೆಯಲ್ಲ, ಅರಿವಿನ ಮನೆ ಅಂದರೆ ಬಸವಣ್ಣವರ ಮಹಾಮನೆ. ಅದು ಅದೇ ಮಹಾಮನೆ, ಅಲ್ಲೇ ಅನುಭವ ಮಂಟಪ ಇತ್ತು. ಅಲ್ಲಿ ಬಸವಣ್ಣ ಗುಹೆ ಇದೆ, ಇವತ್ತಿಗೂ ನೋಡ್ಬೋದು. ಅಲ್ಲಿ ನೆಲದಾಗ ಅಗದ್ರಿ ಈಗ ಒಂದು 15 ಕಲ್ಲುಗಳು, ಕುಸಿರಿ ಕಲ್ಲುಗಳು ಸಿಕ್ಕಿದಾವ. ಮ್ಯಾಲೆ ಇಟ್ಟಿದ್ದಾವೆ, ನೋಡ್ಕೋಬೋದು ತಾವೆಲ್ಲ ಬಂದು. ಇನ್ನೂ ಉತ್ಖನನ ಮಾಡಿದ್ರೆ ಬೇಕಾದಷ್ಟು ಸಿಗ್ತಾವೆ. ಅದಕ್ಕೆ ಅದೇ ಜಾಗದಾಗ ಅನುಭವ ಮಂಟಪ ಇತ್ತು. ಅಲ್ಲಿ ಇಲ್ಲಿ ಇಲ್ಲ. ಯಾರೋ ಹೇಳ್ತಾಳು ಪೀರ್ ಪಾಶಲ್ ಮಂಗಲ ಇತ್ತು, ಆಮೇಲೆ ಯಾವುದೂ ಇಲ್ಲ. ಇವರೆಲ್ಲ ಸುಮ್ಮನೆ ಏನೇನು ಮಾಡೋಕೆ ಹೊಂಟಾರ ಹೊರತು, ಅನುಭವ ಮಂಟಪ ಇದ್ದಿದ್ದು ಅರಿವಿನ ಮನೆಯ ಒಳಗೆ, ಬಸವಣ್ಣವ್ರ ಮಹಾಮನೆ ಒಳಗೆ. ಆ ಮಹಾಮನೆ ಜಾಗದೊಳಗೆ ಅನುಭವ ಮಂಟಪ ಇತ್ತು. ಅಲ್ಲಿ ಇವತ್ತು ಉತ್ಖನನ ಮಾಡಿದ್ರೆ ಕಲ್ಲು ಸಿಕ್ಕಿದಾವ, ಇನ್ನು ಕೆದರಿ ಸಿಗ್ತಾವೆ ಬೇಕಾದಷ್ಟು. ಅದು ಇವತ್ತು ಇದೆ. ನನ್ನ ತಲೆ ಏನಿತ್ತು ಅಂದ್ರೆ, ಸುಮಾರು ಕಳೆದ 30 ವರ್ಷದಿಂದ ಈ ಮಹಾಮನೆ ಕಟ್ಟಬೇಕಂತ ನನ್ನ ಕನಸು. 1985ರಿಂದ ನಾನು ತಲೆಗೆ ಬಸವಣ್ಣ ಕಟ್ಟಿದ್ದು ಮಹಾಮನೆ. ಈಗೆಲ್ಲ ಮಠಗಳು ಬೆಳೆದ್ಕೊಂತವಲ್ಲಪ್ಪೋ, ಏನು ಮಾಡಬೇಕು? ಮಠಗಳ ಮೂಲಕ ಬಸವ ತತ್ವ ಬರ್ತಂತ ನನ್ನ ಕಲ್ಪನೆ ಇಲ್ಲ, ಆ ಆಸೆನೂ ನನಗಿಲ್ಲ. ಯಾಕೆ? ಇಲ್ಲಿ ಅಸಮಾನತೆ ಇದೆ. ಮಹಾಮನೆಯಲ್ಲಿ ಸಮಾನತೆ ಇರ್ತದೆ. ಅದಕ್ಕೆ ಈ ಬಸವಣ್ಣ ಕಟ್ಟಿದ್ದು ಮಹಾಮನೆ ವಿಶ್ವ ಕುಟುಂಬ ಕೇಂದ್ರ ಮಾಡಬೇಕು ಅಂತ ಒಂದು ಛಲ ತೊಟ್ಟು ಬಸವ ಕಲ್ಯಾಣದಾಗ ಮಹಾಮನೆ ಟ್ರಸ್ಟ್ನ ಮಾಡ್ಕೊಂಡಿದ್ದು 1986ರಲ್ಲಿ ಮಾಡಿದ್ದು. ಆಮೇಲೆ ಮುಂದೆ ಅದನ್ನು ಹಾಗೆ ಮಾಡ್ಕೋತ ಸುಮ್ಮನೆ ನಮ್ಮ ಲೆವೆಲ್ದಾಗ ನಾವು ಮಾಡ್ಕೋತ ಬಂದೀವಿ. ಮುಂದೆ ಸರ್ಕಾರ ವತಿಯಿಂದ ಮಾಡಬೇಕಂತ ಬಂದಾಗ ಸರ್ಕಾರಕ್ಕೆ ನಾನು ಅರ್ಜಿ ಕೊಟ್ಟಿದ್ದೀನಿ. ಅರ್ಜಿ ಕೊಟ್ಟಾಗ ಯಾವುದು ಅನುಭವ ಮಂಟಪ ಆಗಬೇಕಂತ ಕೊಟ್ಟಿವಿ. ಅನುಭವ ಮಂಟಪ ಎಲ್ಲಿ ಆಗಬೇಕು ಅಂತಂದರೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮೊದಲು ಮುಖ್ಯಮಂತ್ರಿ ಇದ್ದಾಗ ಅವ್ರಿಗೆ ಅರ್ಜಿ ಕೊಟ್ಟು ಕಳಿಸಿದಾಗ ನಮ್ಮ ಭಾಗದ ರಾಜಕೀಯ ನಾಯಕರು ಅದಕ್ಕೆ ಒತ್ತು ಕೊಟ್ಟರು, ಎಲ್ಲರೂ ಬೆಂಬಲ ಮಾಡಿದ್ರು. ಅನುಭವ ಮಂಟಪ ಮಂಜೂರಿ ಆಗಬೇಕಾದ್ರೆ ನನ್ನ ನೇತೃತ್ವದಾಗ ಗೋರುಚವ್ರ ನೇತೃತ್ವ ಒಂದು ಕಮಿಟಿ ಮಾಡಿದರು. ಆ ಕಮಿಟಿ ಒಳಗೆ ಎಲ್ಲಿ ಅನುಭವ ಮಂಟಪ ಆಗಬೇಕು ಅಂತಾಯಿತು. ಸಲಹಾ ಸಮಿತಿ ಮಾಡಿದ್ರು, ಎಲ್ಲಿ ಆಗಬೇಕು, ಹೆಂಗೆ ಆಗಬೇಕು, ರೂಪುರೇಷೆ ಹೇಗಿರಬೇಕು ಅಂತ. ಆವಾಗ ನಾನು ಅನೇಕ ನಮ್ಮ ಪೇಪರ್ದವ್ರು ಕೇಳಿದ್ರಪ್ಪ, ನಿಮ್ಮ ಅನುಭವ ಮಂಟಪ ಆಗ್ಬೇಕಂತ ಸರ್ಕಾರ ಮಾಡಿದೆಯಪ್ಪ ಅವರೇ, ಮತ್ತು ನಿಮ್ಗೆ ಅದರೊಳಗೆ ಇದ್ದಿರಿ, ಕಮಿಟಿ ಒಳಗೆ ನಿಮ್ಗೆ ಮುಖ್ಯಸ್ಥರಾಗಿ ಇದ್ದಿರಿ, ನೀವು ಎಲ್ಲಿ ಮಾಡ್ಬೇಕಂತೀರಿ ಅಂತ ಕೇಳಿದಾಗ ನನ್ನ ಕನಸಿರೋದು ಅರಿವಿನ ಮನೆಯಲ್ಲಿ. ಅಲ್ಲಿ ಬಸವಣ್ಣ ಮಹಾಮನೆ ಇತ್ತು, ಅಲ್ಲೇ ಅನುಭವ ಮಂಟಪ ಇತ್ತು, ಅಲ್ಲಿ ಮಾಡಬೇಕು ಅಂತ ನನಗೆ ಛಲ ಇದೆ ಅಂತ ನಾನು ಹೇಳಿದೆ ಪತ್ರಿಕೆಯಲ್ಲಿ. ಮುಂದೆ ಏನಾಯಿತು ಅಂದರೆ, ಕಮಿಟಿ ನೇರಿತ್ತು ನಮ್ಮ ಮೀಟಿಂಗ್ನೊಳಗೆ, ಎಲ್ಲಿ ಮಾಡಬೇಕು ರೀ ಜಾಗ ಎಲ್ಲಿ ಅಂದರೆ, ನಾನು ಹೇಳಿದೆ ಅರಿವಿನ ಮನೆಯಲ್ಲಿ ಮಾಡಬೇಕು, ಅಲ್ಲೇ ಇತ್ತು 12ನೇ ಶತಮಾನದಲ್ಲಿ ಅಂತ ನಾನು ಸ್ಪಷ್ಟವಾಗಿ ಹೇಳೀನಿ. ಯಾಕೆ ಅಲ್ಲಿ ತಂದೆ ನಾನು ಅಂತಂದರೆ, ಅಲ್ಲಿ ಮಹಾಮನೆ ಇವತ್ತಿಗೆ ಬಸವಣ್ಣ ಜಾಗ ಅದು ಒಂದೇ ಇರೋದು ಒಂದು. ಎರಡನೇದು, ನಮ್ಮಲ್ಲಿ ಹಿರಿಯರು ಇದ್ದರು. ಅಲ್ಲಿ ಈಗ ಶರಣಪ್ಪ ಬಿರಾದಾರ್ ಅವರು ಇವರು ಅಲ್ಲಿ ಭಾಳ ಜನ ಹಿರಿಯರು ಅದಾರ. ಅವ್ರ ತಾಯಿಂದರು ಅಜ್ಜಿದ್ರು ಹೇಳ್ತಿದ್ರು, ಇಲ್ಲಿ ಅನುಭವ ಮಂಟಪ ಕಲ್ಲುಗಳಿದ್ದು ರೀ, ಇಲ್ಲಿ ಇತ್ತು, ಎಲ್ಲ ಮಂದಿ ಎತ್ಕೊಂಡು ಹೋಗಿ ಮನೆ ಕಟ್ಕೊಂಡ್ರ ಅಂತ ಹೇಳಿದ್ದು ನಾನು ಕೇಳೀನಿ. ಇದೇನು ಹೇಳ್ಕೊಡ್ತದ್ರಿ? ಎಷ್ಟೋ ಬಸವ ಕಲ್ಯಾಣದ ಮನೆಗಳಿಗೆ ಅವರು ಆ ಕಲ್ಲುಗಳು ಹೋಗಿದಾವ, ಕಡೆ ಹೋಗ್ಯಾವ, ಯಾರು ದಿಕ್ಕಿಲ್ದಕ್ಕ. ಅಲ್ಲಿ ಕಲ್ಲುಗಳಿದ್ದು ಅಲ್ಲಿ ಕಟ್ಟಬೇಕಂತ ನಾನು ಕನಸಿತ್ತು. ಮುಂದೆ ಅದು ಮಿಟಿನ ಏನು ಬಂತು ಅಂದರೆ, ಅಪ್ಪರೇ ಅಲ್ಲಿ ಇರ್ಲಿಕ್ಕೆ 2 ಎಕರೆ ಜಾಗ 3 ಎಕರೆ ಜಾಗ ಸಿಗ್ತದ್ರಿ, ನೀವು ಅಲ್ಲಿ ಹಠ ಮಾಡಬೇಡ್ರಿ, ಬೇರೆ ಕಡೆ ಮಾಡೋಣ, ಎಲ್ಲಾರ ಒಂದು ಜಾಗ ನೋಡೋಣ ಅಂತ ನನ್ನ ಮುಂದಿಟ್ಟರು. 25 ಎಕರೆದ ಮಾಡೋಣ. ನನಗೂ ಒಂದು ಆಸೆ ಹುಡ್ತೀರಿ, 25 ಎಕರೆ ಅಂದ್ರೆ ಭಾಳ ಭಾರಿ ಆಯ್ತದಪ್ಪ, ಆಗಲಿ ಇದು ಮೂಲ ಸ್ಮಾರಕ ಇಡೋಣ ಅಂತ ಹೇಳಿ ಒಪ್ಕೊಂಡೆ ನಾನು. ಒಪ್ಕೊಂಡ ನಂತರ ಎಲ್ಲಿ ಮಾಡೋಣ ಅಂದ್ರೆ, ಬಂದವರು ಓಣಿಯಲ್ಲಿ ಮಾಡಬೇಕು ಅಂತ ಬಂದವ್ರನ್ನ ಮಾಡಿ ಒಪ್ಕೊಂಡೇವು ನಾವು. ನಮ್ಮ ಬಾಲ್ಕಿ ಪೂಜ್ಯರು ಪಟ್ಟದೇವರು ಬಂದು ನನಗೆ ಮತ್ತು ನಮ್ಮ ಕಮಿಟಿಗೆ ಒಂದು ಮನವಿ ಕೊಟ್ಟರು, ಇಲ್ಲಿ ದೂರ ಮಾಡಬೇಡ್ರಿ, ಹಳೆದೇನು ಅನುಭವ ಮಂಟಪ ಪೂಜ್ಯರು ಅಪ್ಪವ್ರು ಮಾಡಿದ್ದದ ಈಗ ಹೊಸದು, ಆ ಏರಿಯಾದಾಗ ಮಾಡಿ ಜಾಗ ಎಲ್ಲ ಬಿಟ್ಕೊಡ್ತೀವಿ ಅಂತ ನೀವು ಒಪ್ಪ್ರಿ ಅಂತೇಳಿ ನನಗೆ ಪತ್ರ ಬರೆದಿದ್ದ. ಇವತ್ತು ನಾನು ಹತ್ತಿರ ಯಾರು ಬೇಕಾದ್ರೂ ನೋಡ್ಬೋದು.
ಈಗ ತಂದು ಈ ಹೊಸ ಅನುಭವ ಮಂಟಪ ಆಗ್ತಾ ಇದೆಯಲ್ಲ, ಅದು ತಂದು ಇಲ್ಲಿ ಹಾಕ್ತೀವಿ. ಈ ಕಟ್ಲತ್ತಿದ ಕಾರಣ ಯಾಕೆ ಹೇಳ್ತಾನೆ ಈ ಕಥೆ ಅಂತಂದರೆ, ಅನುಭವ ಮಂಟಪ ಮಹಾಮನೆ ಅರಿವಿನ ಮನೆ ಏನಿದೆ ಅಲ್ಲೇ ಇತ್ತು, ಎರಡನೇ ಜಾಗದಾಗ ಇದ್ದಿಲ್ಲ. ಅದಕ್ಕೆ ಬಸವಣ್ಣವ್ರು ಕಟ್ಟಿದ್ದು ಅನುಭವ ಮಂಟಪ. ಅದಕ್ಕೆ ನಿಮ್ಮ ದಾಖಲೆ ಅನೇಕ ಜನಪದರು ವಚನ ಸಾಹಿತ್ಯ ಸುಟ್ಟು ಹಾಕ್ತಾ ಇದ್ರಲ್ಲ. ಈ ಹರಳೆಯ ಮಧುವರ್ಸರ ಪ್ರಕರಣದೊಳಗೆ ಜಾತಿಯ ನಶ, ಶರೀ ನಶೆಗಿಂತಲೂ ಅಫೀಮ್ ನಶೆಗಿಂತಲೂ ಜಾತಿ ನಶೆ ಭಾಳ ದೊಡ್ಡದ್ರಿ. ನತ್ತಿ ನಶೆ ಏರಿದ್ರು ನಮ್ಮ ಅನುಭವ ಮಂಟಪ ಕೆಡೆ ಹಾಕಿದ್ರು. ಬಸವಣ್ಣ ಮಹಾಮನಿ ಕೆಡೆ ಹಾಕಿದ್ರು. ಗವಿಗಳೆಲ್ಲ ಕೆದರಕ್ಕೆ ಬಂದಿಲ್ಲ, ಗುಡ್ಡಕ್ಕಿದ್ದು ಅವೆಲ್ಲವೂ ನಾಶ ಮಾಡಿದ್ರು. ನಮ್ಮ ಶರಣ ಸ್ಮಾರಕ ಏನೂ ಇಡಲಿಲ್ಲ. ಚನ್ನಬಸವಣ್ಣ ದೊಡ್ಡ ವಚನ ಇದೆ, ಕಲ್ಯಾಣ ಹ್ಯಾಂಗಿತ್ತು, ಬಸವಣ್ಣ ಮಹಾಮನಿ ಹೇಗಿತ್ತು, ಅಲ್ಲಿ ಹ್ಯಾಂಗೆ ಚರ್ಚೆ ನಡೀತಿತ್ತು ಅಂತ ದೊಡ್ಡ ವಚನ ಇದೆ, ಕಲ್ಯಾಣ ಶಾಸನ ಅಂತೇಳಿ ಆ ವಚನ ಇದೆ. ಅಲ್ಲಿ ಬಹಳ ದೊಡ್ಡ ಒಂದು ಅನುಭವ ಅಲ್ಲಿ ನಡೀತಿತ್ತು. ಅಂಥ ಮಹಾಮನಿ ಒಳಗೆ ಅನುಭವ ಮಂಟಪ ಇತ್ತು. ಆ ಅನುಭವ ಮಂಟಪ ಇತ್ತು ಅನ್ನೋದಕ್ಕೆ ನಮ್ಮ ಜಾನಪದರು ಏನು ಮಾಡಿದ್ರು, ಅನುಭವ ಮಂಟಪ ಕೆಡಾಕ್ದಾರಲ್ಲ, ನಾಶ ಮಾಡಿದ್ರು. ವಚನ ಸಾಹಿತ್ಯ ಇವ್ರು ಶರಣರದ್ದು ಯಾನು ಇಡೇಬಾರ್ದು, ಸಂಪೂರ್ಣ ಇವ್ರ ಸಂಸ್ಕೃತಿ, ಇವ್ರ ಧರ್ಮ, ಇವ್ರ ಸಮಾಜ ಎಲ್ಲ ಮುಣಿಸಿ ಹಾಕ್ಬೇಕಂತೇಳಿ ನಮ್ಮ ವಚನ ಸಾಹಿತ್ಯ ಎಲ್ಲ ಬೆಂಕಿ ಹಚ್ಚಿದ್ರು. ಅರ್ಥ ಮಾಡ್ಕೋಬೇಕು ನಮ್ಮ ಜನ, ಭಾರತೀಯರೇ, ಕರ್ನಾಟಕದವರೇ, ಭಾರತೀಯ ಮೂಲದವರೇ, ಇದು ಮನುಷ್ಯತ್ವ ಕೃತ್ಯನಾ? ವಿಶ್ವಗುರು ಬಸವಣ್ಣವರು ಕೊಟ್ಟ ಸಾಹಿತ್ಯ, ನೀಲಾಂ ತಾಯಿ ಕೊಟ್ಟ ಸಾಹಿತ್ಯ, ಅಲ್ಲಂ ಪ್ರಭು ಚನ್ನಬಸವಣ್ಣ ಅಸಂಖ್ಯಾತ 770 ಜನ ಶರಣರು ಕೊಟ್ಟಂಥ ಸಾಹಿತ್ಯಕ್ಕೆ ಬೆಂಕಿ ಇಟ್ಟರು. ಉಳಿದು ನಮ್ಮ ಶರಣರು ಕದ್ದು ಮುಚ್ಚಿ ಎಲ್ಲ ಒಂದಿಷ್ಟು ತಲೆ ಮೇಲೆ ಗಂಟೆ ಎಷ್ಟದ ಹೊತ್ಕೊಂಡು ಉಳಿವಿ ಘಟ್ಟದ ಕಡೆನೂ ಹೋಗಿ ಅಲ್ಲಿ 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 ಇಟ್ಟು ಹೋದ್ರು. ಸ್ವಲ್ಪ ಈಗ ಸಿಕ್ಕಿದಾವೆ. ಈ ಮಾತು ಯಾಕೆ ಹೇಳಿದೆ ನಾನು ಅಂತಂದರೆ, ಆ ಕಾಲಕ್ಕೆ ಅವರು ಸುಡೋದು ನೋಡಿ ನಮ್ಮ ಜನಪದರಿದ್ರಲ್ಲ, ಸಾಮಾನ್ಯ ಜನ, ರೈತರು, ಕೂಲಿ ಕಾರ್ಮಿಕರು, ಕುರಿ ಕಾಯೋರು, ದನ ಕಾಯೋರು, ಬಡಗಿತನ ಮಾಡೋರು, ಸಾಮಾನ್ಯ ಜನರದ್ದು ಇದು. ಪಂಡಿತರದಲ್ಲ ವಚನ ಸಾಹಿತ್ಯ, ರಾಜರ ಆಸ್ಥಾನದಲ್ಲ ಇದು, ಜನಸಾಮಾನ್ಯ ಕಾಯಕ ಜೀವಿಗಳ ಸಾಹಿತ್ಯ ಇದು, ಅನುಭವ ಸಾಹಿತ್ಯ ಇದು, ಬುದ್ಧಿ ಸಾಹಿತ್ಯ ಅಲ್ಲ. ಇವ್ರು ಏನು ಮಾಡಿದ್ರು, ಉಳಿಸ್ಬೇಕಲ್ಲ, ಹೆಂಗೆ ಮಾಡಬೇಕು, ನಾಶ ಮಾಡುತ್ತಾರಲ್ಲ ಅಂತೇಳಿ ಜನಪದ ಸಾಹಿತ್ಯ ರಚನೆ ಮಾಡ್ಕೊಂಡ್ರು. ಧುಲಾಯಿ ಹಾಡು, ಹಂತಿ ಹಾಡು ಹಾಡಿ ಆ ಶರಣರು ಏನು ಮಾಡಿದರು ಅದನ್ನು ಉಳಿಸ್ಬೇಕಂತೇಳಿ ಜಾನಪದ ಸಾಹಿತ್ಯ ಹುಟ್ಕೊಂಡಿದ್ದು. ನೋಡಿ ಇಲ್ಲಿ ಹೇಳ್ತಾರೆ ಜಾನಪದ ಸಾಹಿತ್ಯವ್ರು ಹೆಂಗೆ ಹೇಳ್ತಾರೆ ನೋಡಿ. ಸಾಗಿ ಬಸವನು ಬಂದು ತೂಗಿದನು ಕಲ್ಯಾಣ, ಹಾಗಿನಲ್ಲಿ ಕಾಟಿ ಅನುಭವ ಮಂಟಪವ, ಕೂವು ಕೇಳುತ್ತಲೀ ಜನವೆದ್ದು. ಬಸವಣ್ಣ ಅನುಭವ ಕಟ್ಟ್ಯಾರಂತ ಬಂತಿಲ್ಲ. ಸಾಗಿ ಬಸವನು ಬಂದು ತೂಗಿದನೋ ಕಲ್ಯಾಣ ಅಂತ ತೂಕ ಮಾಡೋದು, ಕಲ್ಯಾಣದ ಏನೇನು ಮಾಡ್ಬೇಕಂತ ಪ್ಲಾನ್ ಮಾಡಿದ್ರು ಅಂತ. ಹಾಗಿನಲ್ಲಿ ಕಟ್ಟಿ ಅನುಭವ ಮಂಟಪವ, ಕೂಗು ಕೇಳುತ್ತಲೀ ಜನವೆದ್ದು. ಅನುಭವ ಮಂಟಪ ಧ್ವನಿ, ಅಲ್ಲಿನ ಮೌಲ್ಯಗಳು ಸುದ್ದಿ ಹತ್ತದ ಎಲ್ಲ ಜನ ಜಾಗೃತ ಆಗಿಬಿಡ್ತು ಅಂತ. ಇನ್ನೊಂದು ವಚನ, ಅಲ್ಲ ಮನೆ ಗುರುವಾದ, ಇದಕ್ಕೆ ಅನುಭವ ಮಂಟಪ ಅಂತ ಕರೀತಾರೆ, ಕಲ್ಯಾಣ ಮಂಟಪ ಅಂತ ಕರೆದಾರೆ, ಆಮೇಲೆ ಲಿಂಗ ಮಂಟಪ ಅಂತ ಕರೆದಾರೆ, ಹಲವಾರು ಹೆಸರಿನಿಂದ ಕರೆದಾರೆ. ಈ ಮಂಟಪಕ್ಕೆ ಒಂದೇ ಹೆಸರಿಲ್ಲ, 7-10 ಹೆಸರಿನಿಂದ ಕರೀತಾರೋ. ಯಾವ ಹೆಸರು ಅನ್ನೋದು ಹೇಳ್ತೀನಿ ನೋಡಿ. ಅನುಭವ ಮಂಟಪ, ಕಲ್ಯಾಣ ಮಂಟಪ. ಇವತ್ತು ಮದುವೆ ಕಲ್ಯಾಣ ಮಂಟಪ ಮಾಡ್ತಾರಲ್ಲ, ಯಾವುದೂ ಅಲ್ಲ, ನಮ್ಮ ಶರಣರದೇ ಹೆಸರನ್ನೇ ಕಲ್ಯಾಣ ಮಂಟಪ ನಡೀತದೆ. ಕಲ್ಯಾಣ ಮಂಟಪ ಅಂತ ನೋಡು. ಕಲ್ಯಾಣ ಯಾಕೆ ಇಡ್ಬೇಕಪ್ಪ, ಮದುವೆ ಮಂಟಪ ಅನ್ಬೇಕಾಗಿಲ್ಲ, ಕಲ್ಯಾಣ ಮಂಟಪ. ಆಮೇಲೆ ವಚನ ಮಂಟಪ, ಲಿಂಗ ಮಂಟಪ, ನೀತಿ ಮಂಟಪ, ತತ್ವ ಮಂಟಪ. ಈ ಒಂದು ಅನುಭವ ಮಂಟಪಕ್ಕೆ ಹಲವಾರು ಹೆಸರಿನಿಂದ ಕರೆದಾರ ನಮ್ಮ ಶರಣರು. ಇದು ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಈಗ ಒಂದು ವಚನ ಇದಾಗಿಟ್ಟೆ ನಾನು ತಮ್ಮುಂದೆ, ಅನುಭವ ಮಂಟಪ ಅಂತ ಕರೆದಿರುವಂತ. ಇನ್ನೊಂದು ವಚನ ತಮ್ಮುಂದೆ ಇಡ್ತೀನಿ, ಅನುಭವ ಮಂಟಪ ಹೆಂಗೆ ಕರೆದಾರ ಅವರು ಅಂತ. ಅನುಭವ ಮಂಟಪಕ್ಕೆ ಯಾರ ಹೆಡ್ಡು ನೋಡಿ. ಅನುಭವ ಮಂಟಪಕ್ಕೆ ಅನುಭಾವಿ ಬಸವಣ್ಣ, ಅನುನಯದಿ ಮೂಲ ಚಾಲಕನು. ನಡೆಸೋರು ಯಾರು? ಮಹಾಗುರು ಬಸವೇಶ್ವರರು, ಅದು ಚಾಲಕರು. ನೋಡಿ ಹೇಗೆ ಹೇಳ್ತಾರೆ, ಅನುಭವ ಮಂಟಪಕ್ಕ ಅನುಭಾವಿ ಬಸವಣ್ಣ, ಅನುನಯದಿ ಮೂಲ ಚಾಲಕನು. ಅನುನಯದಿ ಮೂಲ ಚಾಲಕನು, ಶಿವಮತಕ್ಕೆ ತನುಮಾನ ಧನವಾ ನೆರೆದಿದ್ದ. ತನ್ನ ಸರ್ವಸ್ವವನ್ನು ಅರ್ಪಣೆ ಮಾಡಿದ್ರು ಅನುಭವ ಮಂಟಪಕ್ಕಾಗಿ ಬಸವಣ್ಣ. ಅದರ ಮುಖ್ಯಸ್ಥರು ಅವ್ರಿ ಅಂತ ಬಂತು ನೋಡ್ರಿ. ಈಗ ಜಾನಪದರಿ ಜೀವಂತ ಇಟ್ಟಾರ್ರಿ ನಮ್ಗೆ. ಇವರೆಲ್ಲ ಸುಟ್ಟು ಬಿಟ್ಟರು ಸಾಕಟ್ಟು, ಆದರೆ ಜನರ ಬಾಯಿಯಿಂದ ಮಾತ್ರ ಜನಪದ ಸಾಹಿತ್ಯ ಉಳಿಸ್ಕೊಂಡು ಬಿಟ್ಟಾರ್ರಿ. ಎಂಥ ಅದ್ಭುತ ಐತಿ ಇದು. ಇನ್ನೂ ಕೊಡ್ಬೇಕಾ? ಅನುಭವ ಮಂಟಪ ಹೆಸರು ಹೇಗಿದೆ ಅಂತ ಸಾಕಟ್ಟದವ, ಜಾನಪದದಲ್ಲಿ ಸಾಕಟ್ಟದವ. ಆಮೇಲೆ ಅನುಭವ ಮಂಟಪಕ್ಕೆ ನೋಡಿ, ವಚನ ಮಂಟಪದೊಳಗೆ ವಚನಗಳ ಮಳೆ ಸುರಿದು ಏನು ನಡೀತಿತ್ತು ಅಲ್ಲಿ?
ಶರಣರು ವಚನದ ಮಳೆ 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 ಸುರಿತಿತ್ತಂತ ಜನರ ಮೇಲೆ, ಜನರ ಹೃದಯದ ಮೇಲೆ ಮಳೆ ಸುರಿತಿತ್ತು. ಒಳಗೆ ಜ್ಞಾನದ ಚಿಗುರು ಸಿಗ್ತಿತ್ತು. ಜ್ಞಾನ ಚಿಗುರು, ಜ್ಞಾನದ ಮೊಳಕೆ ಒಡೆದು ಚಿಗುರಾಯ್ತಿತ್ತು. ಅದು ಏನು ನಡೀತಿತ್ತಲ್ಲಿ ಅಂದರೆ ಇಂಥವೆಲ್ಲ ಬುದ್ಧಿ ಗುದ್ದಾಟ ನಡೀತಿದ್ದಿಲ್ಲ. ನೋಡಿ, ವಚನ ಮಂಟಪದೊಳಗೆ ವಚನಗಳ ಮಳೆ ಸುರಿದು ಶುಚಿ ಹೊಂದಿ ಜಗವು ಅನುಭವ ಬಿತ್ತಿದರೋ ಉಚಿತ ಹೊಸ ಮತವು ಬೆಳೆ ಬಂತು. ಹೊಸ ಮತ, ಹೊಸ ಧರ್ಮದ ಬೆಳೆ ಬಂತು. ಯಾವುದು? ಅನುಭವ ಮಂಟಪದಾಗ ವಚನಗಳ ಮಳೆ ಸುರಿತಿತ್ತಂತೆ ಎಲ್ಲರ ಹೃದಯದ ಮೇಲೆ. ಅಂದರೆ ಎಲ್ಲ ಕೀಳುಗರ ಮೇಲೆ ಅನುಭವದ ಮಳೆ ಸುರಿತು. ಅವ್ರ ಒಳಗಿರ್ತಕ್ಕಂಥ ಏನು ದೈವತ್ವದ ಬೀಜ ಇತ್ತೋ ಅದು ಅಂಕುರಿಸಿ ಅವರು ಸರ್ವಾಂಗದಲ್ಲಿ ವ್ಯಾಪಿಸಿದಾಗ ಅವ್ರು ಲಿಂಗವಂತ, ಶರಣ, ಸರ್ವಾಂಗಲಿಂಗಿ, ಲಿಂಗಾಯತ ಏನೋ ಹೆಸರು ಕರಿತೀವಲ್ಲ, ದೈವಿ ಸ್ವರೂಪಿ ಅಂತ ಅರ್ಥ. ಆ ರೂಪ ಅವರು ಆಗಿದ್ರು. ಎಂಥ ಅದ್ಭುತ ಇದು! ಇಷ್ಟೊಂದು ಅದ್ಭುತವಾದಂಥ ಒಂದು ಶರಣರು ವಚನಗಳನ್ನು ಕೊಟ್ಟಾರ. ಆಮೇಲೆ ಅನುಭವ ಮಂಟಪಕ್ಕೆ ಅನುನಯದಿ ಹಾಡುತ್ತಲಿ, ಇನ್ನೊಂದು ಇಲ್ಲಿ ಹೇಳಿದ್ರು ನೋಡ್ರಿ, ಅನುಭವ ಮಂಟಪದಕ್ಕೆ ಅನುನಯದಿ ಹಾಡುತ್ತಲಿ ಬಂತಲ್ಲ ಪದ, ಅನುಭವ ಮಂಟಪ ಅಂತ. ಇಲ್ಲಿ ಹೆಂಗಂತೀರ? ಅದಕ್ಕೆ ಈ ಅನುಭವ ಮಂಟಪ ಸುದೀರ್ಘವಾದಂಥ ಇತಿಹಾಸ ಇದೆ. ಯಾರೋ ಒಬ್ಬರು ಏನೋ ಹೇಳಿದ್ರು ಕೂಡ ಏನೂ ಆಗಲ್ಲ. ಈಗ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ನಮ್ಮ ಸನ್ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿನೇ ದೇಶದ ಹೇಳಿದ್ದಾರೆ, ವಿದೇಶದೊಳಗೆ ನಮ್ಮದು ಏನು ವಿದೇಶದವರು ಕಟ್ಟಿದ್ದಲ್ಲ ಇದು ಪಾರ್ಲಿಮೆಂಟ್. ಮೊದಲ 12ನೇ ಶತಾಬ್ದಿಗೆ ಭಗವಾನ್ ಬಸವೇಶ್ವರರು ಮೊದಲು ಕರ್ನಾಟಕದೊಳಗೆ ಈ ಮೊದಲು ಪಾರ್ಲಿಮೆಂಟ್ ಜಗತ್ತಿನ ಕಟ್ಟಿದ್ರು ಅಂತ ಹೇಳಿದರು. ಈ ಸಾಮಾನ್ಯ ಮಾತೇನು? ಅದು ಇವ್ರಿಗೆ ಬಹಳ ತ್ರಾಸಾಗ್ತಾ ಇದೆ. ಯಾಕೆ? ಇವ್ರಿಗೆ ಯಾವುದೋ ಪೂರ್ವ ಇದೆ ಅಂತ್ರಿ, ಎಲ್ಲೋ ಜನಕರಾಜನ ಆಸ್ಥಾನವಿತ್ತಂತ. ಹಿಂಗೈತೇನವ ಅದು? ಬನ್ನಂಜೆ ತಾಯಿ, ನೀವು ಜನಕರಾಜನದು ಬುದ್ಧಿವಂತರು ಗುದ್ದಾಡೋದು. ಅಲ್ಲಿ ಸರ್ವಸಮಾನತೆ ಇದ್ದಿಲ್ಲ. ಯಾವ ದಲಿತ ಇದ್ದ ಹೇಳ್ರಿ ನೋಡೋಣ. ಯಾವನ ಅಸ್ಪೃಶ್ಯ ಕೂಡಿಸ್ಕೊಂಡ್ರಿ ಒಳಗೆ? ಚಪ್ಪಲಿ ಹೊಲೆಯವ್ರು ಇದ್ರ? ಸತ್ತದನ ಎಳೆಯವ್ರು ಇದ್ರ? ಅಲ್ಲಿ ಬೀಸಿ ಕಸ ಹೊಡೆಯವ್ರು ಇದ್ರ? ಅಲ್ಲಿ ಇದಕ್ಕೂ ಅದಕ್ಕೆ ಹ್ಯಾಂಗೆ ಹೋಲಿಕೆ ಮಾಡ್ತಿರವ ತಾಯಿ? ಜನಕರಾಜನ ಆಸ್ಥಾನ ಇತ್ತಂತ, ಮಿಥಿಲೆಯಲ್ಲಿ ಇತ್ತಂತ. ಏನು ಇದ್ದು ಕೆಲವರು ಆಧ್ಯಾತ್ಮ ಜೀವಿಗಳಿಗೆ ಗೀತ ಹೇಳ್ಕೊತ ಕೂಡ್ತಿರಲ್ಲ ನೀವು. ಹೇಳೋದೇ ಇರೋದೇ, ಬದುಕದೇ ಬೇರೆ. ಭಗವದ್ಗೀತೆ ಹೇಳ್ತಪ್ಪ, ಕೃಷ್ಣ ಹೇಳ್ದ, ಅರ್ಜುನ್ ಕೇಳ್ದ ಅಂತ ಹೇಳ್ತಿರಲ್ಲ. ಅವೆಲ್ಲ ಅನುಭವ ಮಂಟಪಕ್ಕೆ ಹೋಲಲ್ಲವ ತಾಯಿ. ಅನುಭವ ಮಂಟಪಕ್ಕೆ ಹೋಲಲ್ಲ. ಯಾಕಂತ ಬೇಜಾರು ಮಾಡ್ಕೋಬೇಡ್ರಿ, ನಾನು ಹೇಳ್ತೀನಿ ಅದಕ್ಕೆ. ಈಗ ಭಗವದ್ಗೀತೆಯ ಬಗ್ಗೆ ಭಾಳ ಅಭಿಮಾನ ನಿಮ್ಗೆ, ನನಗೆ ಗೊತ್ತಿದೆ. ಗೀತೆ ಬೆಳಕು ಅಂತ ಹೇಳ್ತೀರಿ. ಭಗವದ್ಗೀತೆದಾಗ ಉತ್ತಮ ಅಂತ ಒಂದು ಜ್ಞಾನ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ಆಚರಣೆ ಇಲ್ಲ. ಆಚರಣೆಯಲ್ಲಿ ತೊಡಕಿದೆ. ಹೇಗೆ ಅಂತ ನೀವು ಕೇಳ್ಬೋದಲ್ಲ. ನಾನು ಹೇಳ್ತೀನಿ ಉತ್ತರ. ಭಗವದ್ಗೀತೆಯಲ್ಲಿ ವರ್ಣವಾದ ಇದೆ, ಹೆಣ್ಣುಗೊಂಡು ಭೇದ ಇದೆ. ನೀವು ನೋಡ್ರಿ, 9ನೇ ಅಧ್ಯಾಯದ 32-33ನೇ ಶ್ಲೋಕ ತೆಗೆದು ನೋಡ್ರಿ. ಈಗ ಅದೇನಿದೆಯೋ 9ನೇ ಅಧ್ಯಾಯ ಎಲ್ಲರೂ ನೋಡ್ರಿ. ಈಗೇನೆ ಹೋಗಿ ನೋಡ್ರಿ ಸಾಯಂಕಾಲ. 9ನೇ ಅಧ್ಯಾಯ 32-33ನೇ ಶ್ಲೋಕದೊಳಗೆ ಏನು ಹೇಳ್ತದೆ? ಏನು ಹೇಳ್ತಾನ? ಕೃಷ್ಣ ಹೇಳ್ತಾನಂತ, ಅರ್ಜುನ್ ಕೇಳ್ತಾನಂತ. ಆ ಯುದ್ಧದಾಗ, ಕುರುಕ್ಷೇತ್ರ ಯುದ್ಧದಾಗ ಒಟ್ಟು 18 ಅಧ್ಯಾಯ ಹೇಳಕ್ಕೆ ಸಮಯ ಎಲ್ಲಿತ್ತು? ಹೆಂಗೆ ಹೇಳಿದ್ರು? ವಿಚಾರ ಮಾಡ್ಬೇಕಲ್ಲ ಸ್ವಲ್ಪ ನಾವು. ಕೃಷ್ಣಾರ್ಜುನ ಸಂವಾದದಲ್ಲಿ ವ್ಯಾಸ ಮುನಿ ಬರ್ದಾದು. ಕೃಷ್ಣ ಹೇಳಿಲ್ಲ, ಅರ್ಜುನ್ ಕೇಳಿಲ್ಲ. ಅವರಿಬ್ಬರು ಸಂವಾದದಲ್ಲಿ ಬರ್ದ ಅಂತ ದೊಡ್ಡ ದೊಡ್ಡವರು ಹೇಳ್ಕೊತ ಬಂದಾರ. ಅದು ಯಾರೇ ನಾನು ಬೇಕಾಗಿಲ್ಲ. ಅದು ಭಗವದ್ಗೀತೆಯಲ್ಲಿ ಏನು ಮಾಡ್ತದೆ? ವರ್ಣವಾದ ಇದೆ ನೋಡ್ರಿ. ನನ್ನನ್ನು ಆಚರಿಸಿದವನು ಸ್ತ್ರೀಯ ಪಾಪ ಯೋನಿಯಲ್ಲಿ ಹುಟ್ಟಿರುವಂಥ ಸ್ತ್ರೀಯರು, ಆ ಶ್ಲೋಕದ ಅರ್ಥ ಮಾತು ಹೇಳ್ತಾ ಇದ್ದೀನಿ ನಾನು. ಪಾಪ ಯೋನಿಯಲ್ಲಿ ಹುಟ್ಟಿರುವಂಥ ಸ್ತ್ರೀಯರು ಮತ್ತು ವೈಶ್ಯರು ಮತ್ತು ಶೂದ್ರರು, ಇವ್ರು ಮೂವರು ಪಾಪದಲ್ಲಿ ಹುಟ್ಟಾರಂತ್ರಿ. ಇವರು ಸ್ತ್ರೀ, ವೈಶ್ಯ ಮತ್ತು ಶೂದ್ರರು, ಇವರು ಪಾಪದಲ್ಲಿ ಹುಟ್ಟಾರಂತ. ಇವರು ಕೂಡ ಪರಮಗತಿ ಪಡಿತಾರೆ. ಇನ್ನು ಪುಣ್ಯಯವನಲ್ಲಿ ಹುಟ್ಟಿರುವಂಥ ಬ್ರಾಹ್ಮಣ, ಕ್ಷೇತ್ರ ಹೆಂಗೆ ಪರಮಗತಿ ಹೊಂದಲ್ಲಪ್ಪ ಅರ್ಜುನ ಅಂತ ಹೇಳ್ತಾನಂತವ. ಪಾಪ ಕೃಷ್ಣ ಯಾಕೆ ಬದಲು ಮಾಡತ್ತೀರಿ? ಅವನೇ ಬ್ಯಾಕ್ವರ್ಡ್ ಹುಟ್ಟಿದವ. ಹಿಂಗೆ ಬರೀತಾನ, ಕರೆ ಹೇಳ್ತಾನೆ. ಹಿಂಗ ತಾನೇ ಸೂತ್ರ ಹುಟ್ಟಿದ ವ್ಯಕ್ತಿ ಹೇಳ್ತಾನೇನು? ಇಂಥವು ಕಥೆ ಅದಾವ ಅದ್ರೊಳಗ. ಇದು ಒಂದು. ಎರಡನೇದು ಹೇಳ್ತೀನಿ ನಿಮಗೆ. ಈ ಅರ್ಜುನ ವಿಷಾದ ಯೋಗದೊಳಗೆ ನೀವು ಯಾಕೆ ಹೋಲಿಗೆ ಮಾಡ್ತಾಯಿದ್ದೀರಿ ನಮ್ದು ಅನ್ನೋದು ಬೇಕಾಗಿದೆ ನನಗೆ. ನಿಮ್ಮದ ಬಗ್ಗೆ ಮಾತಾಡೋ ಇಚ್ಛೆ ಇಲ್ಲ ನನಗೆ. ಆದರೂ ಕೂಡ ನಮಗೆ ಬೆನ್ನು ಹತ್ತು ನಾವು ಸುಮ್ಮನೆ ಬಿಡಲ್ಲ. ನಿಮ್ಮದೇ ನೋಡ್ಕೊರಿ. ನಿಮ್ಮ ಅನೇಕ ಭಗವದ್ಗೀತೆ ಪಂಡಿತರು, ಸಿದ್ದೇಶ್ವರ ಮಹಾಸ್ವಾಮಿಗಂತ ವಿದ್ವಾಂಸರು ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಏನರಪ್ಪ ಅವ್ರೆ ಹಿಂಗೆ ಐತಲ್ಲ ಅಂತ. ನಾವು ಅವರೆಲ್ಲ ಭಾಳ ಆತ್ಮೀಯರು, ಅತ್ಯಂತ ಆತ್ಮೀಯರು. ದೇಹ ಎರಡು, ಆತ್ಮ ಒಂದು ಇದ್ದಂಗಿದ್ದೀವಿ ನಾವು. ಅವರು ಅಂಥ ವಿದ್ವಾಂಸರು ಚರ್ಚೆ ಮಾಡಿದ್ದೀನಿ. ಇಪ್ಪ ಅವರೇ ನೋಡ್ರಿ ಹೀಗಿದೆ ಅಂತ. ಅವ್ರು ಬಿಟ್ಬಿಟ್ರಿ, ಯಾಕೆ ಸುಮ್ಮನೆ ಚಲೋ ಇದ್ದೀನಿ ಹೇಳ್ಕೊತ ಹೋದ್ರು ಎಂತಿದ್ರು ಅವರು. ಯಾಕೆ ಅವ್ರು ಯಾವುದೋ ಒಂದು ಚರ್ಚೆಗೆ ಬರ್ತಿಲ್ಲ. ಆ ಮಹಾಪೂಜ್ಯರು ಅರ್ಜುನ ವಿಷಾದ ಯೋಗ ಏನು ಹೇಳ್ತದ್ರಿ? ಅವ ಬಾಣ ಯುದ್ಧಕ್ಕೆ ತಯಾರಾಯ್ತಾ, ಕುರುಕ್ಷೇತ್ರ ಯುದ್ಧದಾಗ ಬಾಣ ಬಿಟ್ಟ ಬೇರೆ ಕಡೆ ಇಟ್ಟ ಬಾಣಲ್ಲಿ.
ನಾ ಮಾಡ್ಬೋ ಯುದ್ಧ ಮಾಡಲ್ಲ. ಯಾಕೆ? ಅಲ್ಲಿ ನಮ್ಮ ಅಣ್ಣ ಸಾಯ್ತಾನೆ, ನನ್ನ ಗುರು ಸಾಯ್ತಾನೆ, ನಮ್ಮ ದೊಡ್ಡಪ್ಪ ಸಾಯ್ತಾನೆ. ಇದೆಲ್ಲ ಯುದ್ಧ ಮಾಡಿ ನಾನು ಯಾಕೆ ರಾಜ್ಯ ಪಡೀಲಪ್ಪೋ, ನಾ ಭಿಕ್ಷೆ ಬೇಡ ತಿಂತೀನಿ ಹೊರತು ನಾ ಯುದ್ಧ ಮಾಡಲ್ಲ ಅಂತ ಅರ್ಜುನ್ ಬಿಟ್ಟ. ಅಲ್ಲಿ ಕೃಷ್ಣ ಬಂದ. ಯಾಕೋ ಕುಂತಿದಿ ಅಂದ್ರೆ, ನಾ ಈ ಯುದ್ಧ ಮಾಡಲ್ಲ. ಅಲ್ಲಿ ನಮ್ಮ ಅಣ್ಣ ತಮ್ಮರು ಸಾಯ್ತಾರೆ, ಇವ್ರು ಸಾಯ್ತಾರೆ, ಅವ್ರು ಸಾಯ್ತಾರೆ. ನಮ್ಮ ಅಣ್ಣ ತಮ್ಮರನ್ನ ಹೆಂಡ್ರೆಲ್ಲ ವಿಧೇಯ ಆಯ್ತಾರೆ. ಅವರೆಲ್ಲ ವಿಧೇಯ ಆದ್ರೆ ಅವ್ರ ವರ್ಣ ಸಂಕರ ಆಗ್ತದೆ, ಅವ್ರ ಕುಲ ಕಲಬೆರಕೆ ಆಗ್ತದೆ. ಅಯ್ಯಯ್ಯೋ ನೋಡ್ಬೇಕದು, ಓದ್ರಿ ನೀವು. ಹಿಂಗೆ ಹೇಳಿ ಕುಲ ಕರಿಬೇರಿಕೆ, ಕುಲ 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 ಧರ್ಮ ಕುಲ ಸಂಕರ. ಮತ್ತು ಜಾತಿವಾದಿ ಅಲ್ಲ ಗ್ರಂಥ ಅದು. ಇದೆಯೋ ಇಲ್ಲ ಹೇಳಕ್ಕೆ ನಾನು ಪರಬ್ರಹ್ಮ, ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಪರಬ್ರಹ್ಮ ಅಂತ ಹೇಳೋದೈತಿ. ಆಚರಣೆ ನೋಡಿದ್ರೆ ಹೀಗಿದೆಯಪ್ಪ. ದಯವಿಟ್ಟು ತಾವು ಇದನ್ನು ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ. ನೀವು ಅದೇ ಹೇಳ್ಕೊತವ್ರು, ನಮ್ಮದೇನು ತಕರಿಲ್ಲ, ನಮ್ಮದಕ್ಕೆ ಬರಬೇಡ್ರಿ ಅಷ್ಟೇ. ನನ್ನ ವಿನಂತಿ ಇದೆ, ನೀವು ಅದನ್ನೇ ಹೇಳ್ಕೊತ ಹೋಗ್ರಿ. ಇವ್ರ ಕುಲ ಇದೆ ಅಲ್ಲಿ, ಜಾತಿ ಇದೆ ಅಲ್ಲಿ, ಇನ್ನೂ ಬಹಳ ಇದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಹೇಳ್ತೀನಿ. ಹೇಳ್ದಾಗ ಏನು ಹೇಳ್ತಾನೆ ಮುಂದೆ, ಏನು ನಾನು ಪಾಪ ಹತ್ತದ್ರಿ ಹೊಡೆಯಲ್ಲ ನಾನು ಅಂತ ಅರ್ಜುನ್ ಹೇಳಿದ್ರೆ, ನೀ ಹೊಡೆಯವಲ್ಲೋ. ಶುರುವಾಯ್ತು ನೋಡಿ ಭಗವದ್ಗೀತೆ ಹೇಳಿದ್ರೆ 18 ಅಧ್ಯಾಯ. ಏನು ಇದು? ಪಂಚಮಹಾಭೂತ ಧ್ಯೇಯ, ಇದು ಹೀಗಾಗಿದೆ. 20 ತತ್ವಗಳು ಹಿಂಗದವೆ. ಜ್ಞಾನೇಂದ್ರಿಯಗಳು ನೀನಲ್ಲ, ಕರ್ಮೇಂದ್ರಿಯ ನೀನಲ್ಲ, ಪಂಚ ವಿಷಯಗಳು ನೀನಲ್ಲ, ಪಂಚ ಪ್ರಾಣಗಳು ನೀನಲ್ಲ, ಮತ್ತು ಪಂಚ ಅಂತಃಕರಣಗಳು ನೀನಲ್ಲ. ಶಂಕರಾಚಾರ್ಯ ಹೇಳ್ತಾರಲ್ಲ ಹಾಗೆ ವೇದಾಂತ ಹೇಳ್ತದೆ. ವೇದಾಂತ ಜ್ಞಾನ ಅಂತಾರೆ, ಉಪನಿಷತ್ ಇದನ್ನೇ ಹೇಳೋದು. ನೀ ಯಾರು ಅಂದ್ರೆ ಅಕರ್ತ ಅಭೋಕ್ತ ಸಚ್ಚಿದಾನಂದ ಸ್ವರೂಪ ಇದ್ದಿ, ದೈವ ಸ್ವರೂಪ ಇದ್ದೀಯಾ ಅಂತ ಹೇಳ್ತಾನೆ. ಅದಕ್ಕಾಗಿ ನೀನು ಯುದ್ಧ ಮಾಡು. ಯಾಕೆ? ಇದು ನೀ ದೇಹನೇ ಅಲ್ಲ. ನೀ ಕೈಲಿ ಬಾಣ ಹೊಡೆದೋ ಗದ ಹೊಡೆದು ಕೊಲ್ದ್ರೆ ನೀ ಕೊಲ್ಲಲಿ, ಅದು ನಿನ್ನ ಕೈ ಕೊಲ್ತದ. ಕೈಗೂ ನಿನಗೂ ಸಂಬಂಧ ಇಲ್ಲ. ಯಾವ ಜ್ಞಾನ ರೀ ಅಪ್ಪ ಇದು? ಯಾವ ಜ್ಞಾನ ಅಂತ ಕೇಳ್ತೀನಿ ನಾನು. ಅರೆ ಉತ್ತರ ಕೊಡ್ರಿ ನನಗೆ, ನನಗೆ ಸಮಾಧಾನ ಮಾಡ್ರಿ, ನಾನು ಒಪ್ಕೋತೀನಿ. ಹೀಗಿದೆಯೋ ಇಲ್ವೋ ಅದ್ರೊಳಗೆ? ಅದಕ್ಕೆ ನಮ್ಮ ಶರಣರು ಹಂಗೆ ಹೇಳಲ್ಲ. ನಾನು ಯಾರು ಅಂದ್ರೆ ಹೌದು, ನಾನು ಪರಬ್ರಹ್ಮ ಸ್ವರೂಪನೇ, ಪರಶಿವ ಸ್ವರೂಪನೇ. ಅಂದ್ರೆ ದೇಹ ಸಹಿತವಾಗಿ ಪರಶಿವ ಸ್ವರೂಪ ಆಗಿ ಕೈ ದೇವರಾಗಬೇಕು, ಕಾಲು ದೇವರಾಗಬೇಕು, ನನ್ನ ಮನಸ್ಸು ದೇವರಾಗಬೇಕು, ನಮ್ಮ ಬುದ್ಧಿ ದೇವರಾಗಬೇಕು, ಇಂದ್ರಿಯಗಳೆಲ್ಲ ದೈವಿ ಸ್ವರೂಪ ಆಗಿ ಅವೆಲ್ಲ ಲಿಂಗಮಯ ಆಗಬೇಕು. ನಮ್ಮ ಭಾಷೆದೊಳಗೆ ಲಿಂಗಮಯವಾಗಿ ಇಲ್ಲಿ ಬದುಕಿದ್ರೆ ಅವನಿಗೆ ಲಿಂಗವಂತ ಶರಣ ಅಂತ ಕರೀತಾರೆ. ಅದು ಇದೆಯಾ ನಿಮ್ಮ ಉಪನಿಷತ್ತಾಗ? ಇದೆಯಾ? ಉಪನಿಷತ್ತಾಗ ಇದ್ದಿಂದ ಕನ್ನಡದ ಮಾಡಿದ್ರಂತ್ರಿ. ಏನು ಹೇಳ್ತೀರಪ್ಪ ದೊಡ್ಡವರೇ? ಉಪನಿಷತ್ತಕ್ಕೂ ಇದಕ್ಕೂ ಹೆಂಗೆ ಸಂಬಂಧ ರೀ? ಅದು ಜ್ಞಾನಕ್ಕೆ ದೊಡ್ಡದಂತದ. ನಮ್ಮ ಶರಣು ಜ್ಞಾನವನ್ನು ಒಪ್ಪಲ್ಲ, ಜ್ಞಾನ ಒಂದೇ ಒಪ್ಪಲ್ಲ, ಜ್ಞಾನ ಕ್ರಿಯೆ ಆಗಬೇಕಂದ್ರೆ ಒಪ್ತಾರೆ ಇವರು. ಅದಕ್ಕೆ ಅನುಭವ ಅಂತ ಕರೀತಾರೆ. ಅದಕ್ಕೆ ಅನುಭವ ಮಂಟಪ ಅಂತ ಕರೆದ್ರು. ಅದಕ್ಕೋಸ್ಕರವಾಗಿ ಇಲ್ಲಿ ನಮ್ಮ ಅಂಗ ಎಲ್ಲ ಸರ್ವಾಂಗಲಿಂಗಿ ಆಗಬೇಕನ್ನೋದು ಉಪನಿಷತ್ತಾಗ ಇಲ್ಲ, ನಿಮ್ಮ ವೇದಗಳಲ್ಲಿ ಇಲ್ಲ, 18 ಪುರಾಣಗಳಲ್ಲಿ ಇಲ್ಲ, ಭಗವದ್ಗೀತೆಯಲ್ಲಿ ಇಲ್ಲ. ತೊಗೊಂಡು ಬರಲ್ಲ ಇದ್ದಾರೆ, ನಾನು ಎಲ್ಲ ಸ್ಟಡಿ ಮಾಡ್ದಾವಿದ್ದೀನಿ. ಅದಕ್ಕಾಗಿ ನಮ್ಮ ಪಾಡಿಗೆ ದಯವಿಟ್ಟು ಬರಬೇಡಿ. ನಮ್ಮ ಶರಣರ ಸಾಹಿತ್ಯಕ್ಕೆ ಸರಿ ಸಮಾನವಾದಂಥದ್ದು, ನಮ್ಮ ಸರ್ವ ಸಮಾನತೆಗೆ ಸಮಾನವಾದಂಥದ್ದು ಈ ಪ್ರಪಂಚದಲ್ಲಿ ಇನ್ನೊಂದು ಯಾವುದು ಹುಟ್ಟಿಲ್ಲ. ನಾನು ಭಾಳ ಅಭಿಮಾನಿ ಹೇಳ್ತೀನಿ ಇದನ್ನು. ಯಾರು ಕರ್ಕೊಂಡ್ರಿ? ಯಾರು ಹರಳೆಯ ಮಧುರನಂತರ ಕರೆದಾರ? ಹರಳೆಯನ್ನು ಜೋಡ್ರಿ, ಕಾಲ ಚಪ್ಪಲ ಅವತ್ತು ತಂದು ಕೊಟ್ಟರೆ ತಲೆ ಮೇಲೆ ಇಟ್ಕೊಂಡ್ರು ಬಸವಣ್ಣ ಮಾಡ್ಯಾರೇನು? ಯಾರು ಮಾಡ್ಯಾರಿ ಇಂಥ ಕೆಲಸ? ಮಾದರಚನೆ ನಮ್ಮಪ್ಪ, ಲೋಹರ ಕಕ್ಕಯ್ಯ ನಮ್ಮಪ್ಪ ಅಂದರೇನು ಯಾರಾದರೂ? ಅವನಾದಡೇನು? ಅವ್ರ ಬಾಯ ತಂಬುಲ ಮೇಲಿವೆ. ಸತ್ಯವಂತರಾದರೆ ಅವ್ರ ಬಾಯಾಗಿನ ಎಲಿ ಮೇಲಿತೀನಿ ಅಂತಾರವರು. ಯಾರು ಹೇಳ್ಯಾರಿ ಹಿಂಗ? ಕುಲಕ್ಕೆ ತಿಲಕ ನಮ್ಮ ಮಾದಾರ ಚೆನ್ನಯ್ಯ ನಿಮ್ಮಿಂದ ಅಧಿಕ ಕೂಡಲ್ಲ ಸಂಗಮ ದೇವ. ನಿನಕ್ಕಿಂತ ದೊಡ್ಡವ್ರು ಯಾರು? ಮಾದಾರ ಚೆನ್ನ. ಇನ್ನೂ ಚಪ್ಪಲಿಕ್ಕಿಂತ ಆಚೆ ನೋಡ್ತಾರೆ ಇವರು. ಅವ ಶೂದ್ರಿಗೆ ಹಕ್ಕಿಲ್ಲ. ನಮ್ಗೆ ಯಾರಪ್ಪ? ಅವಿಮುಕ್ತೇಶ್ವರ ಅಂತ ಶಂಕರಾಚಾರ್ಯ ಅದರ ಭಾರತ ದೇಶದ ದೊಡ್ಡ ಜಗದ್ಗುರುಗಳಪ್ಪ. ಅವ್ರು ಹೇಳ್ತಾರೆ ನೈ ಶೂದ್ರಕ್ಕೋ ಸನ್ಯಾಸಕ ಅಧಿಕಾರ ನೈ ಅಂತ ಕೇಳ್ತಾರೆ. ಮೊನ್ನೆ ಕೇಳೀನಿ. ಶೂದ್ರಕ್ಕೋ ಹೆಂಗೆ ಗುರ್ತಿಸ್ತೀರಿ? ನನಗೂ ಹೆಂಗೆ ಗುರ್ತಿಸ್ತೀರಿ? ಗುರ್ತಿಸಿ ನೋಡೋಣ. ಯಾವ ಬಣ್ಣ ಇದೆ ನನಗೆ, ಯಾವ ಜಾತಿ ಯಾವ ವರ್ಣ ಅಂತ ಹೆಂಗೆ ಗುರ್ತು ಹಿಡಿತೀರಾ? ಅದಕ್ಕೆ ಬಸವಣ್ಣ ಕೇಳ್ತಾರೆ, ಕುಲಜನಿ ಎಂಬುದಕ್ಕೆ ಯಾವುದು ದೃಷ್ಟ? ನೀವು ಇಂಥ ಜಾತಿಯವರು ಇಂಥ ವರ್ಣದವರು ಅನ್ನೋದಕ್ಕೆ ನಿಮ್ಗೆ ಯಾವ ಸಾಕ್ಷಿ ಇದೆ? ಸುಳ್ಳು ರೀ, ಸುಳ್ಳು ಹೇಳ್ಕೊಂಡು ಬದುಕಾಕತ್ಯಾರ ಇವರು. ಸುಳ್ಳು ಹೇಳ್ಕೊತ ಬದುಕೋದು. ಹೆಂಗೆ ಕೀಳು ಮಾಡ್ತೀರಿ ಜನರಿಗೆ? ದೇಶ ಆಳವರು ಭಾರತ ಒಂದು ಮಾಡ್ತಾರಂತೆ. ಈ ಮಂದಿ ಮನೆ ಗುಡಿಸೋದಾಗದಾರ, ಔಸ್ಪೃಶ್ಯರದಾರ, ಒಂದು ಗುಡಿ ಮುಡಿದ್ರೆ ಹೊರಗೆ ಕೊಲ್ಲಿ ಹಾಕ್ತಾರ, ಇಲ್ಲ ಬಹಿಷ್ಕಾರ ಹಾಕ್ತಾರ. ಹಿಂಗೆ ಮಾಡ್ಯಾರ ಬಸವಣ್ಣವರು. ಬಸವ ಸಾಹಿತ್ಯ ವಿಶ್ವದ ಶ್ರೇಷ್ಠ ಸಾಹಿತ್ಯ. ಅದಕ್ಕೆ ಸರಿ ಸಮಾನವಾದಂಥದ್ದು ಬರೋದಿಲ್ಲ. ನಿಮ್ಮ ಯಾವ ಸಂಸ್ಕೃತ ಸಾಹಿತ್ಯ ಸರಿ ಸಮಾನ ಬರೋದಿಲ್ಲ. ಲಿಂಗದ ರಾಶಿ ಎಲ್ಲರೂ ದೈವಿ ಸ್ವರೂಪ ಮಾಡಿದ್ದು ವಚನ ಸಾಹಿತ್ಯ ರೀ. ಕಸ ಹೊಡೆಯೋ ಸತ್ಯಕ್ಕೆ ನಮ್ಮ ಅಪ್ಪ ನಮ್ಮ ತಾಯಿ ಅಂತಾರೋ.
ನೀರು ಇನ್ನೊಬ್ಬನ ಮನೆ ಮುಂದೆ ನೀರು ಹೊತ್ತು ಕಾಯಕ ಮಾಡಿ ಬದುಕಂತಿಗೆ ನಿಂಬೆವಾಗ ನಮ್ಮವ್ವ ಅಂತಾರೆ ಬಸವಣ್ಣವರು. ಅಂದರೇನು ಯಾರಾದ್ರೂ ಹೇಳಿ? ಶಿವನಾಗಬಹುದು ಬಸವಣ್ಣನಾಗಬಾರದು ಶರಣರು ವಚನ ಹೇಳ್ತಾರ. ಶಿವ ಆಗ್ಬೋದ್ರಿ, ಹೇಗಿದೆ ನೋಡಿ. ಸತ್ಯ ರೂಪನು ಬಸವ, ನಿತ್ಯ ರೂಪನು ಬಸವ, ಭಕ್ತಿ ರೂಪನು ಬಸವ, ಬಸವ ತಂದೆ ವ್ಯರ್ಥವ ಈತನುವ ನಿತ್ಯವೆಂದೆನಿಸಿದ ಕರ್ತೃಶ್ರೀ ಬಸವ ಯೋಗಿನಾಥ. ಈ ದೇಹಕ್ಕೆ ಲಿಂಗಮಯ ಮಾಡಿದ್ರು ಬಸವಣ್ಣ ಮಾತ್ರ ಒಬ್ಬರೇ, ಉಳಿದವರು ದೇಹ ಇಲ್ಲ. ನಾನಲ್ಲ, ನಾ ಸಚ್ಚಿದಾನಂದ ಸ್ವರೂಪ ಇದ್ದೀನಿ, ಈ ದೇಹದಿಂದ ಮಾಡುವಂಥ ಪಾಪ ನನಗೆ ಅಂಟಲ್ಲ, ಹೊಡೆಯೋ ಅಂದ ಕೃಷ್ಣ. ಆದೇಶ ಮಾಡೋಣಂತ್ರಿ, ಮಾಡೋಕೆ ಹಸದ ಯುದ್ಧ. ಏನು ಮಾಡ್ಬೇಕು ಹೇಳಿ? ದೊಡ್ಡವ್ರು ಹೇಳಿದ್ಮಿಕೆ ಮಾಡಬೇಕಲ್ಲ. ಅಂದ್ರೆ ಕೈ ಮಾಡಿ ನನಗೆ ಸಂಬಂಧ ಇಲ್ಲ ಅನ್ನಂಗೆ ಆತಲ್ಲ ಈಗ. ಅದಕ್ಕಾಗಿ ಇವು ವಚನ ಸಾಹಿತ್ಯ ಹಿಂಗೆ ಹೇಳಲ್ಲ. ನೀ ದೇವ್ರ ಸ್ವರೂಪ, ನಿನ್ನ ಕೈನೂ ದೇವ್ರ ಸ್ವರೂಪನೇ, ನಿನ್ನ ಕಣ್ಣು ದೇವರೇ ಆಗಲಿ, ನಿನ್ನ ಮಾತು ದೇವರೇ ಆಗಲಿ, ನಿನ್ನ ಮನಸ್ಸು ದೇವರೇ ಆಗಲಿ. ಇದು ಸರ್ವಾಂಗಲಿಂಗ ತತ್ವ ರೀ. ಇದು ತತ್ವ ಕೊಟ್ಟಿದ್ದು ಅನುಭವ ಮಂಟಪ. ಈ ಅನುಭವ ಮಂಟಪ 12ನೇ ಶತಮಾನದಲ್ಲಿ ಇತ್ತು. ಇನ್ನು ಹೆಚ್ಚಿನ ಸಾಕ್ಷಿ ಆದರೂ ಕೂಡ ನಾನು ಬೇಕಾದಷ್ಟು ಕೊಡ್ತೀನಿ, ಅದಕ್ಕೇನಿಲ್ಲ. ನಾನು ಸ್ವಲ್ಪ ಸ್ಯಾಂಪಲ್ ಹೇಳಿನ ಅಷ್ಟೇ. ಅನೇಕ ಜಾನಪದ ಸಾಹಿತ್ಯ ಅದಾವ, ಅನೇಕ ಪುರಾಣ ಸಾಹಿತ್ಯಗಳದಾವ, ಅನೇಕ ಕಾವ್ಯಗಳದಾವ. ಅವೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮವ್ವ ನೀಲಮ್ಮ ತಾಯಿ ಹೇಳಿದಂಥ ವಚನ ಎಲ್ಲಕ್ಕಿಂತ ಅಧಿಕೃತವಾದಂಥ ಒಂದು ಅನುಭವ ಮಂಟಪ ಇತ್ತು. ಅನುಭವ ಮಂಟಪ ಮಾಡಿದರು. ಅನುಭವ ಮಂಟಪ ಜಾತಿವಾದಿಗಳು ಕಲ್ಯಾಣ ಕ್ರಾಂತಿ ಕಾಲಕ್ಕೆ ಅದನ್ನು ಸರ್ವನಾಶ ಮಾಡಿದ್ದಾರೆ. ಬಸವಣ್ಣವರು ಸರ್ವ ಎಲ್ಲ ಮುಗಿಸಿಬಿಟ್ಟಾರೆ. ಅದಕ್ಕೆ ಕೆದರ್ದಾರ. ಇವತ್ತು ಕಲ್ಲು ಸಿಗ್ತಾವೆ. ಯಾರ ಮನೆ ತಿಕ್ತೀರಿ? ಮನೆ ಕಟ್ಕೊಂತಾರೆ. ಅಲ್ಲಿಗ ಸಾಂಕೇತಿಕವಾಗಿ ಕೆಲವು ಸಿಕ್ಕಿದಾವೆ. ಅದಕ್ಕೋಸ್ಕರವಾಗಿ ಅನುಭವ ಮಂಟಪದ ಅಸ್ತಿತ್ವ ಇಲ್ಲ ಅಂತ ಹೇಳುವಂಥ ನಮ್ಮ ತಾಯಿ ವೀಣಾ ಬನ್ನಂಜಿ ತಾಯಿಯವರೇ, ನಿಮಗೆಲ್ಲ ಸೂದ್ರ ಮಾಡ್ಯಾರ. ಇವತ್ತಿಗೆ ಸೂದ್ರೇ ನೀವು ನಮ್ಮ ಶರಣರು ಹಂಗೆ ಹೇಳಿಲ್ಲ. ನಿಮಗೆ ಮಹಾದೇವಿ ಅಂದಾರ. ದೇವಿ ತಾಯಿ ದೈವಿ ಸ್ವರೂಪ ಅಂತ ಕಂಡರ್ರಿ. ಯಾರು ಕೊಟ್ಟರಿ ಇದು ಹಕ್ಕು? ಯಾರು ಕೊಟ್ಟರು ಇಂಥ ಹಕ್ಕು? ಅದಕ್ಕೋಸ್ಕರವಾಗಿ ಅನುಭವ ಮಂಟಪ ಸರ್ವ ಸಮಾನತೆ ಬಯಸ್ತದೆ. ಅಲ್ಲಿ ಹೆಣ್ಣಿಲ್ಲ, ಗಂಡಿಲ್ಲ, ಹಿರಿಯಿಲ್ಲ, ಕಿರಿಯಿಲ್ಲ, ಆ ಜಾತಿ ಈ ಜಾತಿ ಯಾವುದೂ ಇಲ್ಲ. ಕುಲಜನ ಎಂಬುದಕ್ಕೆ ಯಾವುದೋ ದೃಷ್ಟ. ನಮ್ಮ ಬಸವಣ್ಣವ್ರು ಕೇಳ್ತಾರೆ, ಕುಲ ನನ್ನ ಶ್ರೇಷ್ಠ ಅನ್ನೋದಕ್ಕೆ ನಿಮ್ಗೆ ಸಾಕ್ಷಿ ಅಂತ ತೋರಿಸ್ರಿ ಅಂತ ಕೇಳ್ತಾರೆ. ನನಗೆ ಹೇಳ್ರಿ ಅಲ್ಲ, ನೋಡೋಣ ಯಾವ ಜಾತಿ ಅಂತ ಹೇಳ್ರಿ ನೋಡೋಣ. ಬರೆದಿದ್ದೆ ನನ್ನ ಮೇಲೆ. ಅವ್ರು ಯಾರ್ರೀ ಅಂತ ಕೇಳ್ಬೇಕಂತ. ಯಾರು ಅಂತ ಇಲ್ರಿ, ಈ ಸಮಾಜ ಹುಟ್ಟಾರಿ ಅಂತ. ಅವರ ಆಕ್ಸುರು. ಯಾಕೆ ಎಮ್ಮೆ ಕರಿಗೆ ನೋಡ್ಕೊಳ್ಳಿ, ಎಮ್ಮೆ ಕರು ಅಂತ ಗೊತ್ತಾಗ್ತದೆ. ಆಕಳ ಕರು ಆಕಳು ನೋಡ್ಕೊಳ್ಳಿ ಗೊತ್ತಾಗ್ತದೆ. ಕತ್ತಿ ಕುದುರೆ ಮರಿಗಳು ನೋಡ್ಕೊಳ್ಳಿ ಎದ್ರದ್ದು ಅಂತ ಗೊತ್ತಾಗ್ತದೆ. ಮನುಷ್ಯ ಹೆಂಗೆ ಗೊತ್ತಾಗಲ್ಲ? ಮತ್ತು ಹಂಗೆ ನೋಡ್ಕೊಳ್ಳಿ ಗೊತ್ತಾಗಬೇಕು. ಹಣೆ ಮೇಲೆ ಏನೋ ಹಚ್ಕೊಂಡು, ಕಿವ್ಯಾಗ ಏನೋ ಇಟ್ಕೊಂಡು, ಬಟ್ಟೆ ಒಂಥರ ಹಾಕ್ಕೊಂಡ್ರೆ ಇವ್ರು ಅವ ಅಂತ ಸಾಂಕೇತಿಕ ಮಾಡ್ಕೋಬೋದು. ವಾಸ್ತವ ಮನುಷ್ಯ ಇರೋದು ಒಂದೇ. ಇದು ಬಸವ ಸಿದ್ಧಾಂತ. ಯಾವ ಮನುಷ್ಯನೂ ಬ್ರಾಹ್ಮಣ ಅಲ್ಲ, ಯಾವ ಮನುಷ್ಯನೂ ವೈಶ್ಯ ಅಲ್ಲ, ಯಾವನು ಕ್ಷತ್ರಿಯನಲ್ಲ, ಯಾವನು ಏನೂ ಅಲ್ಲ. ಎಲ್ಲರೂ ಮನುಷ್ಯರೇ ಹುಟ್ಟಿದ್ದೀವಿ. ಬ್ರಾಹ್ಮಣ ಶ್ರೇಷ್ಠವಾದ ಪದ ಅದು. ಬ್ರಾಹ್ಮಣ ಅಂದರೆ ಪರಮಾತ್ಮನ ಸ್ವರೂಪ ಆದವನಿಗೆ ಬ್ರಾಹ್ಮಣ ಅಂತಾರೆ. ಲಿಂಗ ಸ್ವರೂಪಿ ಆದವನಿಗೆ ಲಿಂಗಾಯತ್ ಅಂತಾರೆ, ಲಿಂಗವಂತ ಅಂತಾರೆ. ಸುಮ್ಮನೆ ನಾವು ಧರಿಸ್ಕೊಂಡು ಬಂದವರು ಇವು. ಅದಕ್ಕಾಗಿ ಮಹಾಗುರು ಬಸವೇಶ್ವರರು ಮಾನವ ಏಕತೆ ಹೇಳಿದ್ದಾರೆ, ಮಾನವ ಸಮಾನತೆ ಹೇಳಿದ್ದಾರೆ. ನೀವು ಜ್ಞಾನ ಗಳಿಸಿದವರು, ನೀವು ಗೀತಾ ಓದಿದವರು, ನೀವು ಉಪನಿಷತ್ತು ಓದಿದವರು, ವೇದ ಓದಿದವರು, 6 ಶಾಸ್ತ್ರ ಓದೋರು, 18 ಪುರಾಣ ಓದೋರು, ಇನ್ನು ಯಾವ್ಯಾವುದೋ ಶಾಸ್ತ್ರ ಓದೋರು ಏನು ಮಾಡಿರಪ್ಪ ಮತ್ತ? ಒಂದಿನ ನಿಮ್ಮ ಬಾಯಿನ ಬರ್ತದ ಮನುಷ್ಯರಿಗೆ ಜಾತಿ ಇಲ್ಲರೋ ಅಂದಿರೇನು ಎಂದಾರ? ಅಂದ್ರೇನು? ಅದರ ನಮ್ಮ RSS ಅವರೆಲ್ಲ ಭಾಳ ದೊಡ್ಡ ದೊಡ್ಡ ದೇಶಭಕ್ತರು ಅಂತೇಳಿ ಓಡಾಡ್ತಾರಲ್ಲ. ಮತ್ತು ಇವರು ನೀವು ಇದು ಸಮಾನತೆ ತರಿ, ನಾವು ನೀವು ಗೌರವಿಸ್ತೀವಿ. ಎಂದರೆ ಒಂದು ಗುಡಿಗೆ ಹೋಗಿ ಮುಟ್ಟಿದ ಕೂಡಲೇ ಹೊಡೆದ್ರಲ್ಲ, ದಲಿತರು ಹೊಡೆದು ಕೊಲ್ಲಿ ಹಾಕಿದ್ರಲ್ಲ. ಯಾಕ್ರು ಹಂಗೆ ಮಾಡ್ತಾರೆ ಬಂದಿರೇನು ಎಂದಾರ? ರಾಷ್ಟ್ರಪತಿ ಮುರ್ಮೂರಿಗೆ ಗುಡಿ ಹೊರಗೆ ನಿಲ್ಲಿಸಿದ್ರಿ. ಸೂತ್ರಳಿಕೆ ಇದು ಹೆಣ್ಮಗಳ ಅಸ್ಪೃಶ್ಯ ಅಂತೇಳಿ. ರಾಮನಾಥ್ ಕೋವಿಂದ್ ಹೊರಗೆ ಇಟ್ಟರು. ಇಂದಿರಾ ಗಾಂಧಿ ಮಹಿಳೆ ಅಂತ ಹೊರಗೆ ಬರ್ಗುಡ್ಲಿಲ್ಲ ಪುರಿ ಜಗನ್ನಾಥ ದೇವಾಲಯದೊಳಗೆ. ಇಂಥವು ಆ ರಾಷ್ಟ್ರ ಏಕತೆ ಮಾಡ್ತಾರೆ. ಯಾವುದ್ರಿ ಇದು ಶ್ರೇಷ್ಠತೆ? ಶ್ರೇಷ್ಠ ತತ್ವ, ಶ್ರೇಷ್ಠ ಸಂಸ್ಕೃತಿ ಇರುವುದೇ ಅನುಭವ ಮಂಟಪ, ಮಹಾಮನೆ, ಮಹಾಗುರು ಬಸವೇಶ್ವರ ಕೊಟ್ಟಂಥ ಶರಣ ಸಂಸ್ಕೃತಿ. ದಯವಿಟ್ಟು ನಮ್ಮ ತಂಟೆಗೆ, ನಮ್ಮ ಶರಣರ ತಂಟೆಗೆ, ನಮ್ಮ ಬಸವಣ್ಣನ ತಂಟೆಗೆ ದಯವಿಟ್ಟು ಬರಬೇಡಿ, ನನ್ನ ವಿನಂತಿ ಇದು. ಮತ್ತು ನೀವೇನಾದರೂ ಕೆಣಕಿದ್ರೆ ನಾನು ಸಿಡಿದು ಹೇಳ್ತೀನಿ. ಎಲ್ಲನೇ ಪುರಾಣ ಕಥೆ ಅಲವಸತಿಗೆ ಹಾಕ್ತೀನಿ. ಆ ಗೋಜಿಗೆ ನನಗೆ ಯಾವುದು ನಿಂದೆ ಮಾಡೋದು, ಟೀಕೆ ಮಾಡೋದು ಇಚ್ಛೆ ನನಗಿಲ್ಲ. ಆದರೆ ನಮಗೆ ಕೆಣಕಿದ್ರೆ ನಾವು ನಿಮಗೆ ತೆಗೆಯವ್ರೆ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಸುಮ್ಮನೆ ಕುಂತ್ರೆ ಚಲೋ ಅದು. ಬಸವಣ್ಣ ನಿಮ್ಮವರೇ, ಹುಟ್ಟಿದ್ದು ಬ್ರಾಹ್ಮಣ, ಬೆಳೆದು ಬಂದಿದ್ದು ಮಾನವ ಏಕತೆಗೆ. ಅದಕ್ಕೆ ಹೋಗಿ ದಯವಿಟ್ಟು ಬಸವಣ್ಣ ಸಾಕಷ್ಟು ತೊಂದರೆ ಕೊಟ್ಟಾರ್ರಿ. ಹಿಂದಕ್ಕೊಮ್ಮೆ ಹಿಂಗೆ ಅನುಭವ ಮಂಟಪ ಇದ್ದಿಲ್ಲ ಅಂತ ಕಪ್ಪಟರಾಯ ಕೃಷ್ಣರಾಯ ಹೇಳಿದ್ರೆ ಗುಲ್ಬರ್ಗದ ವಕೀಲರವರು. ಆಗ ಉತ್ತಂಗಿ ಚೆನ್ನಪ್ಪನವರು ಸರಿಯಾಗಿ ಉತ್ತರ ಕೊಟ್ಟರು. ಅನುಭವ ಮಂಟಪದ ಐತಿಹಾಸಿಕ ಅಂತ ಪುಸ್ತಕ ಬರೆದು ನೋಡ್ಬೋದು, ಸಾಕಷ್ಟು ಸಿಗ್ತವೆ. ಬನ್ನಿ, ನಮ್ಮ ಜಾಂದರ ಸಾಬರು ಸಂದರ್ಶನ ಕೊಡೋ ಕಾಲಕ್ಕೆ ಹೇಳಿದ್ರು. ಅವ್ರು ಭಾಳ ಚಂದ ಹೇಳಿದಾರೆ ಆ ಮಾತನ್ನು.
ಅದಕ್ಕಾಗಿ ಅನುಭವ ಮಂಟಪ ಬಗ್ಗೆ ಸಾಕಷ್ಟು ಜನ ಅಪರಿಚಯ ಮಾಡಿದ್ದಾರೆ. ಬಸವ ಸಂಸ್ಕೃತಿ ಅಂದ್ರೆ ಯಾಕೆ ಮೂಗು ಮುರಿತಾರೆ? ಇಲ್ಲಿ ಸಮಾನತೆ ಬರಬೇಕಾಯ್ತದೆ. ಒಂದು ಎಲ್ಲ ಮನುಷ್ಯರು ಒಂದಂತ ಇರ್ಬೇಕಾಗ್ತದೆ. ಹೆಣ್ಣು ಮಕ್ಕಳಿಗೆ ಪವಿತ್ರ ಸ್ಥಾನ ಕೊಡ್ಬೇಕಾಯ್ತದೆ. ಎರಡನೇದೇನು ಅಂತಂದರೆ ದೇವಾಲಯಕ್ಕೆ ಬಿಡಬೇಕಾಗ್ತದೆ. ಯಾಕೆ ಕೆಲಸ ಮಾಡೋದ ಬದುಕಬೇಕಂದ್ರೆ ದೇವಾಲಯನೇ ಬೇಕ್ರಿ. ಶ್ರೀಮಂತರಾಗ್ತಾರೆ ಒಮ್ಮೆಗೆ. ಅಲ್ಲಿ ಜಾತಿ ಖಾಯಂ ಇರ್ತದೆ ದೇವಾಲಯಗಳಿದ್ದರೆ. ದೇವಾಲಯ ಖಾಯಂ, ಜಾತಿ ಖಾಯಂ ಇರಬೇಕಾದ್ರೆ ದೇವಾಲಯಗಳೇ ಬೇಕು. ಹೀಗಿರೋದ್ರಿಂದ ನಮ್ಮ ಬಸವಾದಿ ಶರಣರಿಗೆ ದೇವಾಲಯಗಳಿಗಿಲ್ಲ. ನಮ್ಮ ದೇಹನೇ ದೇವಾಲಯ. ನನ್ನೊಳಗಿರೋ ದೈವತ್ನ ನನ್ನೊಳಗಿದೆ. ನಿಮ್ಮೊಳಗೇನಿದೆಯಲ್ಲ ಅಲ್ಲೆಲ್ಲ ದೇವರನ್ನ ನೋಡಬೇಕು. ಯಾರಿಗೂ ಕೀಡು ಮಾಡಬಾರ್ದು. ನೀವು ಬ್ರಾಹ್ಮಣ ಇದ್ರೇನು, ವೈಶ್ಯ ಇದ್ರೇನು, ನಮಗೇನು ಬೇಕಾಗಿಲ್ಲ. ನೀವು ಮನುಷ್ಯರು, ನೀವು ದೇವ ಸ್ವರೂಪ ಅಂತ ನಾವು ನೋಡ್ತೀವಿ. ಅದನ್ನು ಕಾಪಾಡ್ಕೋಬೇಕು ಅನ್ನುವಂಥ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ಕೊನೆಯ ಘೋಷಣೆ. 12ನೇ ಶತಮಾನದಲ್ಲಿ ಅನುಭವ ಮಂಟಪ ಇತ್ತು. ಎಲ್ಲಿತ್ತು? ಮಹಾಮನೆ ಬಸವಣ್ಣ ಕಟ್ಟಿದ್ರು. ಮಹಾಮನೆ ವಿಶ್ವಕುಟುಂಬತ್ವ ಇತ್ತು. ಅಲ್ಲಿ ಎಲ್ಲರಿಗೆ ಸಮಾನ ಪ್ರವೇಶ ಇತ್ತು. ಅಲ್ಲಿ ಜಾತಿ ಭೇದ ಇದ್ದಿಲ್ಲ, ವರ್ಣಭೇದ ಇದ್ದಿಲ್ಲ, ಯಾವುದು ಭೇದ ಇದ್ದಿಲ್ಲ. ಅಲ್ಲಿ ಆ ಕುರಿತು ಚಿಂತನೆ ಮಾಡುವಂಥ ವೇದಿಕೆ ಅನುಭವ ಮಂಟಪ ಅಂತ ಇತ್ತು ಅನ್ನುವಂಥದ್ದನ್ನು ಹೇಳಿ, ಅದು ಯಾಕಿಲ್ಲ ಈಗ ಅಂದರೆ ಸರ್ವನಾಶ ಮಾಡ್ಯಾರ ಜಾತಿವಾದಿಗಳು, ವರ್ಣವಾದಿಗಳು. ಅದನ್ನು ಸರ್ವನಾಶ ಮಾಡಿದ್ದಾರೆ. ಅದು ಕೆದರದ್ರೆ ಇವತ್ತಿಗೆ ಅಲ್ಲಿ ಸಿಗ್ತಾವೆ. ಮತ್ತು ಇಷ್ಟೆಲ್ಲ ಸಾಹಿತ್ಯ ಸುಳ್ಳು ಮಾಡ್ತೀರೇನು? ಎಷ್ಟೊಂದು ಸಾಹಿತ್ಯ ಇದೆ. ಮಹಾತಾಯಿ ನೀಲಾಂಬಿಕೆ ಮಾತು ಯಾರೋ ಸುಳ್ಳು ಮಾಡ್ತಾರೇನ್ರಿ? ಮಹಾಯೋಗಿ ರೀ, ಮಹಾತಾಯಿಯಾಗಿ ಜಗಜ್ಜನನಿ ಮಹಾತಾಯಿ, ದೈವಿ ಸ್ವರೂಪಿ ಅಂತ ತಾಯಿಯವರೇ ಅನುಭವ ಮಂಟಪ ಮೂಲಕವಾಗಿ 770 ಜನ ಮಹಾನುಭಾವಿಗಳು ನಿರ್ಮಾಣ ಮಾಡಿದರೆ ಬಸವಣ್ಣ ಅಂತ ಸಾಕ್ಷಿ ಹೇಳಿದ ನಂತರ ಮಿಕ್ಕ ಸಾಕ್ಷಿ ಕೇಳ್ತೀರಿ ಅಂತಂದ್ರೆ ಬಹುಶಃ ನಿಮ್ಮ ಉದ್ದೇಶ ಬೇರೆ ಇರಬೇಕು. ಕೆಣಕಬೇಂದ ಕೆಣಕ್ತೀರಿ ಅನ್ನುವಂಥ ಮಾತು ಮುಂದೆ ಬರ್ತದೆ. ಅದಕ್ಕೆ ಹೋಗಬೇಡಿ ದಯಮಾಡಿ. ನಮ್ಮ ಯಾವುದೇ ಬಸವಾದಿ ಶರಣರ ಅನುಭವ ಮಂಟಪ ಇದ್ದಿಲ್ಲ. ಅವರು 15ನೇ ಶತಮಾನದಾಗ ರಚನೆ ಮಾಡಿಕೊಂಡ್ರು. ಮತ್ತೊಂದು ಮಾತು ಹೇಳ್ತೀನಿ. ಶೂನ್ಯ ಸಂಪಾದನಕಾರ 15ನೇ ಶತಮಾನದಾಗ ಕೆಲವು ಕೊಟ್ಟಿದ್ರು ಅಂತ. 12ನೇ ಶತಮಾನದಲ್ಲಿ ಶೂನ್ಯ ಸಂಪಾದನಕಾರ ಮಾಡಿದ್ದು ಹೊಸ ವಚನ ಅಲ್ಲ. 12ನೇ ಶತಮಾನದ ವಚನಗಳು ಎಲ್ಲಿ ಚರ್ಚೆ ನಡೀತಿದ್ವಲ್ಲ, ಅವೆಲ್ಲ ತಾಡೆಗಳು ಅಡಿಗೆ ಕೂತಿದ್ದು. ಅಲ್ಲೆಲ್ಲಿ ಸಿಕ್ಕಿನ ತಂದು ಯಾವುದು ಯಾವ ಸಂದರ್ಭ ಕೂಡ್ತದ, ಅದಕ್ಕೆ ಯಾವುದು ಉತ್ತರ ಆಗ್ತದೆ ಅಂಥೇಳಿ ತಾತ್ವಿಕತೆ ಬಲ್ಲಂಥ ಅನುಭವಿಗಳಿದ್ದರು. ಅವರು ಅವು ತಂದು ಆ ಸಂವಾದ ರೂಪದಿಂದ ಮಾಡಿದ್ದಾರೆ. ಇದ್ದದ್ದೇ ಜೋಡಿಸ್ಯಾರ. ಅವರು ಎಲ್ಲಿ ಕೂಡ್ತದೆ ವಚನ ಜೋಡಿಸಿದೆ ಹೊರತು ಹೊಸ ರಚನೆ ಮಾಡಿದ್ದಲ್ಲ. ಒಂದು 4-5 ವಚನ ಹೊಸ ಮಾಡಿದ್ದು ಅವನ್ನ ನಾನು ತೆಗೆದಾಕೇನಿ. ಈಗ 4-5 ನನ್ನ ಶೂನ್ಯ ಸಂಪಾದನೆ ರಹಸ್ಯ ಅಂತ ಕೃತಿಗಳೇನದವಲ್ಲ, ಅದರೊಳಗೆ 4-5 ಕೃತಕ ವಚನ ಅಂತ ನನ್ನ ಕಣ್ಣಿಗೆ ಬಂದಾಗ ಅವು ನಾ ಬದಿಗೆ ಸರ್ಚೀನಿ. ಉಳಿದ ಎಲ್ಲ ವಚನ 12ನೇ ಶತಮಾನದ ಅದಾವ. ಆ ವಚನಗಳು ಸತ್ಯ ಅದಾವ. ಅವು 12ನೇ ಶತಮಾನದ ವಚನಗಳನ್ನೇ ಸಂವಾದ ರೂಪದಲ್ಲಿ ಜೋಡಿಸ್ಯಾರ. ಅದು ಸುಂದರವಾದಂಥ ಅನುಭವ ಮಂಟಪದ ಚಿತ್ರಣ ಕಟ್ಟಿ ಕೊಟ್ಟಾರ. ಅವ್ರಿಗೆ ನಾವು ಅಭಿನಂದನೆ ಹೇಳ್ತೀವಿ. ಅದಕ್ಕೆ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ, ದಯವಿಟ್ಟು ಬಸವಾದಿ ಶರಣರು ಅವರಲ್ಲಿ ಏನೂ ಮಾಡಿಲ್ಲ. ಅನುಭವ ಮಂಟಪ ಇದ್ದಿಲ್ಲ, ಅದು ಕೃತಕ. ಅದಕ್ಕೆ ಮೊದಲ ಜನಕರಾಜಂದಿತ್ತು, ಅದಕ್ಕೆ ಹಿಂದೆ ಮತ್ತಾರ್ದು ಇತ್ತು, ಅಕ್ಬರ್ದಿತ್ತು ಹೇಳ್ತಿರಲ್ಲ. ಅವೆಲ್ಲ ಬುದ್ಧಿವಂತರದು, ರಾಜರ ಆಸ್ಥಾನ. ಇಲ್ಲಿ ಅನುಭವಿಗಳು ಸಾಮಾನ್ಯ ಕೂಲಿಕಾರನವರು ಪ್ರಶ್ನೆ ಕೇಳ್ತಿದ್ದ ಅಲ್ಲಂಪ್ರಭು ಸಮಾನವಾಗಿ ಹೇಳ್ತಿದ್ರು. ಅಲ್ಲಂಪ್ರಭು ತಪ್ಪಿದ್ರು, ಇವ್ರು ಪ್ರಶ್ನೆ ಮಾಡ್ತಿದ್ರು. ಬಸವಣ್ಣ ತಪ್ಪಿದ್ರು ಪ್ರಶ್ನೆ ಮಾಡ್ತಿದ್ರು. ಕೂಲಿಕಾರಿಗಷ್ಟೇ ಬೆಲೆ ಇತ್ತಿಲ್ಲ ವಾಕ್ ಸ್ವಾತಂತ್ರ್ಯ, ಹೆಣ್ಮಕ್ಳಿಗಷ್ಟೇ ಸ್ವಾತಂತ್ರ್ಯ ಇತ್ತು. ಜಾತಿ ಮತ ಎಲ್ಲ ಇಲ್ಲದೇ ಸ್ವತಂತ್ರವಾಗಿ ಪ್ರತಿಯೊಬ್ಬರಿಗೂ ಕೂಡ ವಾಕ್ ಸ್ವಾತಂತ್ರ್ಯ, ವಿಚಾರ ಸ್ವಾತಂತ್ರ್ಯ, ಅನುಭವ ಸ್ವಾತಂತ್ರ್ಯ ಇತ್ತು. ಅದಕ್ಕೆ ಅನುಭವ ಮಂಟಪ ಅಂತಾರೆ. ಅನುಭವ ಮಂಟಪ ಇವತ್ತು ಜಗತ್ತಿನ ಅವಶ್ಯಕತೆ ಇದೆ. ಅನುಭವ ಮಂಟಪ ಇಂದಿನ ಜಗತ್ತಿಗೆ ಅತ್ಯಂತ ಅವಶ್ಯವಾದಂಥದ್ದು. ಅಲ್ಲಿ ಜಾತಿ ಮತ ಧರ್ಮ ದಯವಿಟ್ಟು ತರಬೇಡ್ರಿ. ಅದು ವಿಶ್ವ ಕುಟುಂಬ ಕೇಂದ್ರ. ಈ ರೀತಿ ನಾವು ಹೋಗಬೇಕು. ಅದಕ್ಕೆ ತೊಡಕು ತರಬೇಡ್ರಿ ಅನ್ನುವಂಥ ವಿನಂತಿ ಮಾಡಿಕೊಂಡು ಇವತ್ತು ತಾವೆಲ್ಲ ಶಾಂತ ರೀತಿಯಾಗಿ ಕೇಳಿ ತಮ್ಮೆಲ್ಲರಿಗೆ ಅಭಿನಂದನೆ ಹೇಳಿ ನಾನು ಮಾತು ಮುಗಿಸ್ತೀನಿ. ಶ್ರೀ ಗುರು ಬಸವಲಿಂಗಾಯ ನಮಃ.